ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಪ್ರಣಾಮಗಳು. ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರೂಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ನನ್ನ ಹೆತ್ತ ತಂದೆ ತಾಯಿಗೆ ಹಾಗೂ ಬಂಧು ಮಿತ್ರರಿಗೂ ನಮನಗಳನ್ನು ಸಲ್ಲಿಸುತ್ತೇನೆ. ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಎಲ್ಲಾ ಗುರುಗಳಿಗೂ ಹಾಗೂ ನಮ್ಮನ್ನೆಲ್ಲರನ್ನು ಕಾಯುತ್ತಿರುವ ನಮ್ಮ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಇಂದು 19ನೇ ದಿನದ ಕಾರ್ಯಕ್ರಮಕ್ಕೆ ವೆಂಕಟರಮಣ್ ಸರ್ ಹಾಗೂ ಝೂಮ್ ನಲ್ಲಿರುವ ಎಲ್ಲಾ ನನ್ನ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುವ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಇಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ಎಲ್ಲಾ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ನೆನ್ನೆಗಿನ್ನ ಇವತ್ತು ವಾವ್ ಸೂಪರ್ ಸರ್. ಎಲ್ಲಾರು ವಿಡಿಯೋ ಆನ್ ಮಾಡಿದ್ದಾರೆ, ಇನ್ನು ಸ್ವಲ್ಪ ಜನ ಆನ್ ಮಾಡಿಲ್ಲ, ಅವರು ಮಾಡ್ತಾರೆ ಅಂತ ತಿಳ್ಕೊಂಡು ಧ್ಯಾನನ ಆರಂಭಿಸೋಣ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ಪತ್ರಿಜಿ ಗುರುಗಳಿಗೂ ಹಾಗೂ ರಂಗನಾಥ್ ಗುರುಜಿಗಳಿಗೂ ಹಾಗೂ ತಮ್ಗೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಧ್ಯಾನ 1 ಗಂಟೆ ಧ್ಯಾನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸಮಸ್ಥಿತಿಯಲ್ಲಿ ನಿಮಗೆ ಯಾವುದು ಉಚಿತ ಆಸನ ಅನ್ನಿಸುವ ಆ ಆಸನದಲ್ಲಿ ಕೂತ್ಕೊಳ್ಳಿ. ಕನ್ನಡಕ ಇದ್ರೆ ದಯವಿಟ್ಟು ತೆಗೆದು ಪಕ್ಕಕ್ಕಿಟ್ಬಿಡಿ. ಕನ್ನಡಕ ತೆಗೆದು ಪಕ್ಕಕ್ಕಿಡಿ. ಪಿರಮಿಡ್ ಕ್ಯಾಪ್ ಇದ್ರೆ ಧರಿಸ್ಕೊಳ್ಳಿ. 1 ಗ್ಲಾಸು ನೀರು ಕುಡಿರಿ ಮೇಡಮ್. ಯಾರಾದ್ರೂ ಸರಿ 1 ಗ್ಲಾಸ್ ನೀರು ಕುಡಿರಿ. 1 ಗ್ಲಾಸ್ ನೀರನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಧ್ಯಾನ ಮಾಡಕ್ ಹೋದ್ಮೇಲೆ ಆ 1 ಗಂಟೆ ಕಾಲ ಆ ನೀರು ನಮ್ಮ ಪಕ್ಕದಲ್ಲಿದೆ, ಆ ನೀರಿಗೂ ಒಳ್ಳೆ ಎನರ್ಜಿ ಬರ್ತದೆ. ಅದಕ್ಕೋಸ್ಕರ 1 ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಎಲ್ಲರೂ ಧ್ಯಾನಕ್ಕೆ ಅಣಿಯಾಗೋಣ. ಎಲ್ಲ ನಿಮ್ಮ ಆಲೋಚನೆಗಳೆಲ್ಲ ನಿಮ್ಮ ಬಾಗಿಲಿಂದ ಆಚೆ ಬಿಟ್ಟಿದ್ದೀರಾ. ಈಗ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಾದ ಆಲೋಚನೆಗಳು, ಈಗ ನಮಗೆ ಧ್ಯಾನದ ಸಮಯ. ಮನಸ್ಸಿಗೆ 3 ಬಾರಿ ಫೀಡ್ ಮಾಡ್ಬಿಡಿ, ಈಗ ನನ್ನ ಧ್ಯಾನದ ಸಮಯ ಅಂತ. ಎಲ್ಲರೂ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ದಯವಿಟ್ಟು ಒಂದು 3 ಬಾರಿ, ಯಾಕಂದ್ರೆ ಆ ಸ್ಥಿತಿಗೆ ನಾವು ಬರೋಣ. 3 ಬಾರಿ ಓಂಕಾರ ಮಾಡೋಣ. ಎಲ್ಲರೂ ಕಣ್ಮುಚ್ಚಿ 3 ಬಾರಿ ಓಂಕಾರ ಮಾಡಿ ಶುರು ಮಾಡಿ. ಓಂ ಮಿತ್ರರೇ, ಈಗ ನೀವು ಬೆನ್ನು ನೇರ ಮಾಡ್ಕೊಳ್ಳಿ. ನಿರ್ಮಲವಾದ ಮನಸ್ಸಿನಿಂದ ಬೆನ್ನು ನೇರ ಮಾಡ್ಕೊಳ್ಳಿ. ಕೈಗಳು ಒಂದಕ್ಕೊಂದು ಸೇರಿಸ್ಕೊಳ್ಳಿ. ಈಗ ಬೆಳಗ್ಗೆ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು, ಹೆಣ್ಮಕ್ಳು ಎಡಗೈ ಹೆಬ್ಬೆರಳನ್ನ ಮೇಲ್ ಮಾಡ್ಕೊಳ್ಳಿ, ಬಲಗೈ ಹೆಬ್ಬೆರಳನ್ನ ಒಳಗಡೆ ಮಾಡ್ಕೊಳ್ಳಿ. ಎಡಗೈ ಹೆಬ್ಬೆರಳಿದು ಮೇಲಿಗೆ ಬರ್ಬೇಕು, ಎಡಗೈ ಹೆಬ್ಬೆರಳು ಈ ತರ ಮೇಲ್ ಬರ್ಬೇಕು, ಬಲಗೈ ಹೆಬ್ಬೆರಳು ಮೇಲೆ ಎಡಗೈ ಹೆಬ್ಬೆರಳು ಇರ್ಬೇಕು. ಹಾಗೆ ಗಂಡು ಮಕ್ಕಳು ಬಲಗೈ ಹೆಬ್ಬೆರಳು ಮೇಲ್ ಬರ್ಬೇಕು, ಎಡಗೈ ಹೆಬ್ಬೆರಳು ಕೆಳಗಡೆ ಇರ್ಬೇಕು. ಈ ಹೆಬ್ಬೆರಳು ಎಡಗೈ ಇದು ನಮ್ಗೆ ಈ ತರ ಕೂತ್ಕೊಂಡು ಇದ್ರ ಮೇಲೆ ಬಂದು ಈ ತರ ಇಟ್ಕೊಳ್ಳಿ. ಅಂದ್ರೆ ಎಡಗೈ ಹೆಬ್ಬೆರಳು ಈ ತರ ಕಾಣಿಸ್ಬೇಕು ಎಲ್ಲಾ ಹೆಣ್ಮಕ್ಳು. ಗಂಡು ಮಕ್ಕಳು ಎಲ್ಲಾ ಹೆಬ್ಬೆರಳು ಬಲಗೈ ಹೆಬ್ಬೆರಳು ಮೇಲೆ ಕಾಣಿಸ್ಬೇಕು. ಈ ತರ ನಮ್ಮ ಎದೆ ಕಡೆ ಬಲಗೈ ಹೆಬ್ಬೆರಳು ಇರ್ಬೇಕು. ನಿಮಗೆ ಹೆಣ್ಮಕ್ಳಿಗೆ ಎಡಗೈ ಹೆಬ್ಬೆರಳು ಎದೆ ಕಡೆ ಇರ್ಬೇಕು. ಈ ತರ ಇಟ್ಕೊಂಡು ನಿಮ್ಮ ಮರಳಲ್ಲಿ ಇಟ್ಕೊಂಡು ಸರಿ ಇಟ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಈಗ ನಿಮಗೆ ಬೇರೆ ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮಲ್ಲಿ ಸುಳಿತಾ ಇಲ್ಲ. ಈಗ ನಿಮ್ಮ ಗುರಿ ಒಂದೇ, ಆನಾಪಾನಸತಿ ಧ್ಯಾನ. ಇದೊಂದೇ ನಿಮ್ಮ ಗುರಿ ಅಂತ ತಿಳ್ಕೊಂಡು ಈಗ ನೀವು ಕಣ್ಣು ಮುಚ್ಕೊಂಡು ಬೆನ್ನು ನೇರ ಮಾಡ್ಕೊಳ್ಳಿ, ಕುತ್ತಿಗೆ ನೇರ ಮಾಡ್ಕೊಳ್ಳಿ. ನೇರವಾಗಿ ತಲೆ ಇರ್ಲಿ, ನಿಮ್ಮ ಕಣ್ಣು ಮುಚ್ಚಿರ್ಲಿ. ಯಾವುದೇ ಆ ಸುತ್ತಮುತ್ತ ಶಬ್ದ ಬರ್ಲಿ, ಅದು ನಿಮ್ಗೆ ಕೇಳಿಸೋದಿಲ್ಲ. ಈಗ ನೀವು ಸಂಪೂರ್ಣವಾಗಿ ಗಮನಿಸ್ತಾ ಇರೋದು ನಿಮ್ಮ ಶ್ವಾಸವನ್ನ ನೀವು ಗಮನಿಸ್ತಾ ಇರಿ. ಆನಾಪಾನಸತಿ ಧ್ಯಾನ ಅಂದ್ರೆ ವಿಶ್ವಾಸ ನಿಶ್ವಾಸ, ಅದರೊಂದಿಗೆ ನಿಮ್ಮ ಮನಸ್ಸಿನ ಧ್ಯಾಸ. ಇದನ್ನ ನೀವು ಮುಂದುವರಿಸಿ. ಈಗ 1 ಗಂಟೆ ಕಾಲ ನಿಮಗೆ ಇದು ಬಿಟ್ರೆ ಬೇರೆ ಯಾವುದೇ ರೀತಿಯಾದ ಆಲೋಚನೆ ಬರೋದಿಲ್ಲ.
ಇನ್ನ ನೀವು ಕಣ್ಣು ಮುಚ್ಕೊಂಡು ಧ್ಯಾನಸ್ಥರಾಗ್ತೀರಾ. ಇದರೊಂದಿಗೆ ಸಂಗೀತವನ್ನು ನಿಧಾನವಾಗಿ ಸಂಗೀತವನ್ನು ಕೇಳ್ತಾ ಈ 1 ಗಂಟೆ ಧ್ಯಾನವನ್ನು ಮುಂದುವರಿಸಿ ಮಿತ್ರರೇ. ಬೇರೆ ಯಾವುದೇ ಆದೇಶವನ್ನು ಪಾಲಿಸಬೇಡಿ. ನನ್ನ ಆದೇಶ ಬರೋವರೆಗೆ ನೀವು ಕಂಟಿನ್ಯೂ ಮಾಡ್ತಾ ಇರಿ. ಮೇಡಮ್ ಮ್ಯೂಸಿಕ್ ಆನ್ ಮಾಡಿ. ಸಮಯ ಆಯ್ತು, ಅದರಿಂದ ಮ್ಯೂಸಿಕ್ ಆನ್ ಮಾಡಿ. ಈ ಮ್ಯೂಸಿಕ್ ಅನ್ನ, ಈ ಸಂಗೀತವನ್ನು ಆಲಿಸುತ್ತಾ ನಿಮ್ಮ ಧ್ಯಾನವನ್ನು ದೀರ್ಘವಾದ ಧ್ಯಾನಕ್ಕೆ ತೆರಳಲಿ. ಮನಸ್ಸು ನನ್ನ ಆದೇಶ ಬರೋವರೆಗೂ ಮತ್ತೆ ನೀವು ಹೊರಗಡೆ ದೀರ್ಘವಾದ ಧ್ಯಾನವನ್ನು ಕಂಟಿನ್ಯೂ ಮಾಡಿ.
ಮಾಸ್ಟರ್ಸ್, ಈ 10 ನಿಮಿಷಗಳ ಕಾಲ ನಾವು ಮೌನ ಧ್ಯಾನಕ್ಕೆ ಶರಣಾಗೋಣ. ದೀರ್ಘವಾದ ಮೌನ ಧ್ಯಾನಕ್ಕೆ ಶರಣಾಗೋಣ. ಬಹಳ ಅದ್ಭುತವಾಗಿ ಧ್ಯಾನ ಮಾಡ್ತಾ ಇದ್ದೀರಾ. ಯಾವುದೇ ಚಲನೆ ಬೇಡ, ಕಣ್ ತೆಗೆದಿಬೇಡಿ, ಮುದ್ರೆ ಬಿಡಬೇಡಿ, ಯಾವುದೇ ಚಲನೆ ಬೇಡ. ಮತ್ತೆ ನೀವು ಕಣ್ಣು ಮುಚ್ಚಿ ತೆಗಿಬೇಕಾದ್ರೆ ಮತ್ತೆ ಆದೇಶ ಬರಬೇಕು. ಆದಷ್ಟು ಧ್ಯಾನದಲ್ಲೇ ಕೂತ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಧ್ಯಾನ ಬಿಟ್ಟು ಆಚೆ ಬರ್ಬೇಕಾದ್ರೆ ಮೌನ ಧ್ಯಾನ ತುಂಬಾ ಮುಖ್ಯ. ಒಳ್ಳೆ ಸಂಗೀತ, ಮುಂಜಾನೆಯ ಚಿಲಿಪಿಲಿ ನಾದಕ್ಕೆ ಮನಸೋತು ದೀರ್ಘವಾಗಿ ಧ್ಯಾನಕ್ಕೆ ಹೋಗಿದ್ದೀರಾ. ಅದೇ ಧ್ಯಾನನ ಈಗ ಮೌನವಾಗಿ ಮುಂದುವರಿಸಿ. ಬೆಳಗಿನ ಚಿಲಿಪಿಲಿ ನಾದದ ಧ್ಯಾನಕ್ಕೆ ಮೌನ ಧ್ಯಾನ ಸೇರಿದರೆ ಉನ್ನತವಾದ ಜ್ಞಾನಾಭಿವೃದ್ಧಿ ಆಗುತ್ತೆ. ನಿಶ್ಚಲ ಮನಸ್ಸಿನಿಂದ ಮೌನ ಧ್ಯಾನವನ್ನ ಮುಂದುವರಿಸ್ತಾ ಇರಿ. ನಮ್ಮ ಗುರುಗಳು ಮೌನ ಧ್ಯಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಸದ್ಯದ ಆಲೋಚನೆಗಳಿಂದ ದೂರ ಉಳಿಯಲು ಪ್ರಾರಂಭದಲ್ಲಿ ಸಂಗೀತ, ನಂತರ ಮೌನ ಧ್ಯಾನ. ಮೌನಕ್ಕೆ ಶರಣಾದರೆ ಸಂಪೂರ್ಣವಾಗಿ ಆಳವಾದ ಧ್ಯಾನಕ್ಕೆ ಪ್ರವೇಶಿಸಿದಂತೆ ಅಲ್ಲವೇ ಮಿತ್ರರೇ? ನೀವೆಲ್ಲ ಮಾಸ್ಟರ್ಸ್, ತುಂಬಾ ಅದ್ಭುತವಾದ ಧ್ಯಾನವನ್ನು ಮಾಡ್ತಾ ಇದ್ದೀರಾ. ಹಾಗೆಯೇ ಕಂಟಿನ್ಯೂ ಆಗಲಿ. ನಿದ್ರೆ ಬಿಡಬಾರದು, ಕಣ್ಣು ತೆಗೆಯಬಾರದು. ಮನಸ್ಸು ನಿರ್ಮಲವಾಗಿದೆ, ಪ್ರಶಾಂತವಾದ ವಾತಾವರಣ. ನಿಶಬ್ದ ಸ್ಥಿತಿಯಲ್ಲಿ ಮೌನ ಧ್ಯಾನ ಅದ್ಭುತ ಅನುಭವ, ಪರಮಾದ್ಭುತ ಅನುಭವ. ಮುಂದುವರಿಸಿ.
ಮಾಸ್ಟರ್ಸ್, ಇನ್ನು 5 ನಿಮಿಷಗಳ ಕಾಲಾವಕಾಶವಿರುತ್ತದೆ. ನಾವು ಮೌನ ಧ್ಯಾನವನ್ನು ಮುಂದುವರಿಸಲು ಇನ್ನು ನಮಗೆ 5 ನಿಮಿಷಗಳ ಕಾಲಾವಕಾಶವಿರುತ್ತದೆ. ದೀರ್ಘವಾದ ನಿರ್ಮಲವಾದ ಮನಸ್ಸಿನಿಂದ ಈ ಧ್ಯಾನವನ್ನು ಮುಂದುವರಿಸ್ತಾ ಇರಬೇಕು. ಎಷ್ಟು ಉತ್ತಮವಾಗಿ ಧ್ಯಾನ ಮಾಡ್ತಾ ಇದ್ದೀರಾ ಅಂದ್ರೆ 10 ವರ್ಷ ಮಾಡದೇ ಕೂಡ ಇಷ್ಟು ದೀರ್ಘವಾಗಿ ಧ್ಯಾನ ಮಾಡೋದಕ್ಕೆ ಹಿಂಜರಿತಾರೆ. ಅಷ್ಟು ಉತ್ತಮವಾದ ಧ್ಯಾನವನ್ನು ಮಾಡ್ತಾ ಇರೋ ಮಾಸ್ಟರ್ಸ್ಗೆ ನಮಸ್ಕಾರಗಳು. ತುಂಬಾ ಒಳ್ಳೆ ರೀತಿ ಧ್ಯಾನ ನಡೀತಾ ಇದೆ. ಇನ್ನೂ ಆಳವಾಗಿ ಮನಸ್ಸಿನ ಅಂತರಾಳಕ್ಕೆ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಮಾಸ್ಟರ್ಸ್, ತುಂಬಾ ಅದ್ಭುತವಾದ ಮೌನ ಧ್ಯಾನ, ಎಷ್ಟು ಅದ್ಭುತ. ಇನ್ನು ನಮಗೆ 3 ನಿಮಿಷಗಳ ಕಾಲಾವಕಾಶ ಬರುತ್ತದೆ. ಈ ಮೌನ ಧ್ಯಾನವನ್ನು ಮುಂದುವರಿಸಲು ಇನ್ನು ನಮಗೆ ಕೇವಲ 3 ನಿಮಿಷಗಳ ಕಾಲಾವಕಾಶ. ದೀರ್ಘವಾದ ಧ್ಯಾನವನ್ನು ಮುಂದುವರಿಸಿ. ಮೈ ಡಿಯರ್ ಮಾಸ್ಟರ್ಸ್, ದೀರ್ಘವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ಇನ್ನು ನಮಗೆ ಕೇವಲ 1 ನಿಮಿಷದ ಕಾಲಾವಕಾಶವಿರುತ್ತದೆ ಮಿತ್ರರೇ. ಈ 1 ನಿಮಿಷದ ಕಾಲಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳೋಣ. ನಿರ್ಮಲ ಮನಸ್ಸಿನಿಂದ ದೀರ್ಘವಾದ ಧ್ಯಾನವನ್ನು ಮುಂದುವರಿಸ್ತಾ ಇರೋಣ. ಎಷ್ಟು ಅದ್ಭುತವಾದ ಅನುಭವ. ಮುಂಜಾನೆ ಅಚಲಿಪಿರಿ ಧ್ಯಾನದೊಂದಿಗೆ ಪ್ರಾರಂಭವಾದಂತಹ ಧ್ಯಾನ ಅತಿ ಅದ್ಭುತವಾಗಿದೆ ಮಿತ್ರರೇ. ಇನ್ನು ನಮಗೆ ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿರುತ್ತದೆ ಮಿತ್ರರೇ. ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು ನಮಗೆ ಕೇವಲ 30 ಸೆಕೆಂಡುಗಳು.
ಈ 30 ಸೆಕೆಂಡುಗಳು ಆದಷ್ಟು ದೀರ್ಘವಾಗಿ ಪ್ರಯಾಣ ಮಾಡೋಣ. ಇನ್ನೂ ದೀರ್ಘವಾಗಿ ಪ್ರಯಾಣ ಮಾಡೋಣ. ಇನ್ನೂ ಮನಸ್ಸಿನ ಅಂತರಾಳಕ್ಕೆ ಪ್ರಯಾಣ ಮಾಡೋಣ. ಇನ್ನು ನಮಗೆ 30 ಸೆಕೆಂಡುಗಳು. ಇನ್ನು ನಮಗೆ ಕೇವಲ 10 ಸೆಕೆಂಡುಗಳ ಕಾಲಾವಕಾಶ ಇದೆ ಮಿತ್ರರೇ. ಸರಿ, ಇನ್ನು 10 ಸೆಕೆಂಡುಗಳ ಕಾಲಾವಕಾಶ ಇರುತ್ತದೆ ಮಿತ್ರರೇ. ನಮಗೆ ಈ 10 ಸೆಕೆಂಡುಗಳು ನಮ್ಮ ಆಲೋಚನೆಯನ್ನು ದೂರ ಮಾಡಿ ಈಗ ಪಡೆಯುತ್ತೇವೆ. ಇನ್ನು ಕೇವಲ 5 ಸೆಕೆಂಡುಗಳ ಕಾಲಾವಕಾಶದ ಮಿತ್ರರೇ. ಇನ್ನು ನಮಗೆ 5 ಸೆಕೆಂಡುಗಳು. 5, 4, 3, 2, 1, 0. ಮಿತ್ರರೇ, ಈಗ ನೀವೆಲ್ಲರೂ ನಿಮ್ಮ ಮುದ್ರೆಯನ್ನು ಬಿಡಿಸುತ್ತಾ ನಿಮ್ಮ ಕೈಗಳನ್ನು ತೆಗೆದು ಕಣ್ಣಿನ ಮೇಲಿಡಿ ಗೋಳಾಕಾರವಾಗಿಟ್ಟು ನಿಮ್ಮ ಸ್ವಲ್ಪ ಹೊತ್ತು ಅದೇ ರೀತಿ ಆ ಶಾಖವನ್ನು ಕಣ್ಣಿಗೆ ಹೋಗಲಿ. 5 ಸೆಕೆಂಡುಗಳ ಕಾಲ ಅಲ್ಲೇ ಇರಲಿ. 5, 4, 3, 2, 1, 0. ಮಿತ್ರರೇ, ನಿಮ್ಮ ಕೈಗಳನ್ನು ತೆಗೆದು ಆ ಹಸ್ತರೇಖೆಗಳನ್ನು ಗಮನಿಸಿದ ನಂತರ ಸ್ವಲ್ಪ ಉಜ್ಜಿ ನಿಮ್ಮ ಕಣ್ಣುಗಳಿಗೆ ಮತ್ತೆ ಕಿವಿಗೆ ಹಾಗೂ ನಿಮ್ಮ ತಲೆಗೆ ಭಾಗಕ್ಕೆ ನಿಮ್ಮ ಕೈಗಳನ್ನು ಸ್ಪರ್ಶಿಸುತ್ತಾ ನಿಮ್ಮ ದೇಹದ ಅಂಗಾಂಗಗಳಿಗೆ ಸ್ಪರ್ಶಿಸುತ್ತಾ ಈ 1 ಗಂಟೆ ಕಾಲ ನಮಗೆ ಧ್ಯಾನಕ್ಕೆ ಅವಕಾಶ ನೀಡಿದಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ ಹಾಗೂ ಈ ಧ್ಯಾನವನ್ನು ಮಾಡಲು ಸಹಕರಿಸಿದ ನಮ್ಮ ದೇಹಕ್ಕೆ ಹಾಗೂ ತಮಗೆಲ್ಲರಿಗೂ ವಂದಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬಂದು ನೀವಿಟ್ಟಿರುವ 1 ಗ್ಲಾಸ್ ನೀರನ್ನ, ಧ್ಯಾನ ನೀರನ್ನ ಸೇವಿಸಿ ನಂತರ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಈಗ ನಿಮ್ಮ ಧ್ಯಾನ ಯಾವ ರೀತಿ ಇತ್ತು? ಯಾಕೋ ಮಂಜುಳಾ ಮೇಡಮ್ ಅವರು ಮೌನ ಧ್ಯಾನದಿಂದ ಸ್ವಲ್ಪ ದೂರ ಸಂಭವಿಸಿದೆ. ಏನೋ ಅರ್ಜೆಂಟ್ ಇತ್ತು. ಮಂಗಳವಾರ ಸ್ಪೆಷಲ್ ಚಾಮುಂಡೇಶ್ವರಿ ದೇವಿದು ಹೋಳಿಗೆ ಇರಬೇಕು. ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ನಗುಮುಖದಿಂದ ಎಲ್ಲರನ್ನೂ ಸ್ವಾಗತಿಸೋಣ. ಯಾವಾಗಲೂ ನಮ್ಮ ಮಹಾವತಾರ್ ಫೌಂಡೇಶನ್ ಮಿತ್ರರೆಲ್ಲರೂ ನಗುಮುಖದಿಂದಿರಬೇಕು ಅನ್ನೋದೇ ನಮ್ಮ ಇಷ್ಟ. ಯಾವಾಗ ಸದಾ ನಗುತ್ತಿರಬೇಕು. ಸದಾ ನಗುತ್ತಿದ್ದರೆ ಅದಕ್ಕಿಂತ ಒಳ್ಳೆಯ ಜೀವನ ಇನ್ನೊಂದಿಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಈಗ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ. ಕೆಲವರಿಗೆ ಸ್ವಲ್ಪ ಇಸಲು ಆಯ್ತು. ನಾನು ಹೇಳಿದೆ ಮೊಬೈಲ್ ಮುಟ್ಬೇಡಿ. ಕೆಲವ್ರಿಗೆ ಹೇಳಿದ್ದೆ, ಪದೇ ಹೇಳ್ತೀನಿ, ಒಂದ್ಸರಿ ಆನ್ ಮಾಡ್ಬಿಟ್ಟ ಮೇಲೆ ಮತ್ತೆ ನಮ್ಮ ಆದೇಶ ಬರೋವರೆಗೆ ಮಧ್ಯದಲ್ಲಿ ಮೊಬೈಲ್ ನ ಮುಟ್ಟೋಕ್ ಹೋಗ್ಬೇಡಿ ಅಂತ ಹೇಳಿದ್ದೇನೆ. ಏನನ್ನ ಅಕಸ್ಮಾತ್ ಆತರ ಆದ್ರೂ ಬಿಟ್ಬಿಡಿ ಮೊಬೈಲ್ನ. ನಾವು ಏನ್ ಹೇಳ್ತೀರಿ ಅದನ್ನ ನಿಮ್ ಕಿವಿ ಕೇಳಿಸ್ತದೆ, ಅಷ್ಟಾದ್ರೆ ಸಾಕು. ಆಗೋದು ಬೇಡ, ವಿಡಿಯೋ ಏನೋ ಬೇಡ. ನಮ್ಮ ಆದೇಶಕ್ಕೆ ನೀವು ವೆಯ್ಟ್ ಮಾಡ್ತಾ ಇರಿ, ಆದ್ರೆ ಧ್ಯಾನದಿಂದ ಹೊರಬರ್ಬೇಡಿ ಅಷ್ಟೇ. ನಮ್ಗೆ ಮೇಡಮ್ ಅವರೊಬ್ರು ನನ್ಗೆ ಧ್ಯಾನ ಆಗ್ಲಿಲ್ಲ ಅಂದ್ರು, ಅದೇ ಇವತ್ತು ದೀರ್ಘವಾಗಿ ಧ್ಯಾನ ಮಾಡ್ತಾ ಇದ್ದೀರಾ. ಅವರು ಅನುಭವ ಹಂಚ್ಕೋಬಹುದು. ತುಂಬಾ ಚೆನ್ನಾಗಿತ್ತು ಅವ್ರ ಧ್ಯಾನ ನೋಡ್ತಾ ಇದ್ರೆ. ಬಟ್ ಒಳ್ಳೆ ಧ್ಯಾನ ಆಗಿದೆ ಅಂತ ನನ್ನ ಅನಿಸಿಕೆ. ಇವತ್ತು ಅವರ ಅಭಿಪ್ರಾಯ ಹಂಚ್ಕೊಳ್ಳಿ. ಅನು ಮೇಡಮ್ ಅವರೇ ಮಾತಾಡಿ. ಹ್ಯಾಂಡ್ ರೈಸ್ ಮಾಡ್ಬೇಕು. ಹ್ಯಾಂಡ್ ರೈಸ್ ಹೇಳ್ಕೊಟ್ಟಿದ್ದೀನಿ, ಹೇಳ್ಕೊಟ್ಟಿದ್ದೀನಿ ಹ್ಯಾಂಡ್ ರೈಸ್ ಯಾವ ರೀತಿ ಮಾಡ್ಬೇಕು ಅಂತ. ನಿಮ್ಮ ಆ ಕೆಳಗಡೆ ಲೈನ್ ಅಲ್ಲಿ ಹಾರ್ಟ್ ಸಿಂಬಲ್ ಇರ್ತದೆ. ವೆರಿ ಗುಡ್. ಕೊಡಿ ಮೇಡಮ್ ಅವ್ರಿಗೆ. ಎಲ್ಲಾರು ಈಗ ನೋಡ್ದ ಎಷ್ಟು ಚೆನ್ನಾಗಿ ಕೊಡ್ತಾ ಇದಾರೆ. ಪ್ರಿಯಾಂಕಾ ಮೇಡಮ್ ಇದೆ. ಕೊಡಿ. ಯಾರು ಕೊಡಿ ಸರ್. ಇವತ್ತು ಧ್ಯಾನ ಆಯ್ತು.
ಆದ್ರೆ ಅದೇ 1-2 ನಿಮಿಷ ಅಷ್ಟೇ ನಾನು ಡೀಪ್ ಆಗಿ ಹೋಗಿದ್ದು ಸರ್. ಅನುಮಾನ ಬೇಡ, ಧ್ಯಾನಕ್ಕೆ ಬಂದಿದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ಮನಸ್ಸಲ್ಲಿ ಸ್ವಲ್ಪ ಅನುಮಾನ ಇದೆ, ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ನಿಜವಾಗ್ಲೂ ನೀವು ಒಳ್ಳೆ ಧ್ಯಾನಸ್ಥರು. ಯಾಕಂದ್ರೆ ನಿಮ್ಮನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಒಂದು ಚೂರು ಕೂಡ ನೀವು ವೈಬ್ರೇಷನ್ ಆಗಿಲ್ಲ ನಿಮ್ದು. ಅಷ್ಟು ಚೆನ್ನಾಗಿ ಕೂತ್ಕೊಂಡಿರೋರು ಮನಸ್ಸನ್ನ ಬೇರೆ ಕಡೆ ಬಿಟ್ಟೋದನ್ನ ಕಮ್ಮಿ ಮಾಡಿದ್ರೆ ನೀವು 1 ಗಂಟೆ ಅಲ್ಲ, ಕನಿಷ್ಠ ಪಕ್ಷ 1 ದಿನ ಎಲ್ಲ ಆತ್ಮಸ್ಥೈರ್ಯ ನಿಮ್ಗಿದೆ ಮೇಡಮ್ ಅವರೇ. ಥ್ಯಾಂಕ್ ಯು. ಒಳ್ಳೆ ಧ್ಯಾನಸ್ಥರಾಗ್ತೀರಾ ನೀವು. ನಿಮ್ಮ ಮನಸ್ಸನ್ನ ಆದಷ್ಟು ನಿಮ್ಮ ಶ್ವಾಸನ ಕಡೆ ಗಮನ ಹರಿಸಿ ಸಾಕು. ಬರುವಂತ ಆಲೋಚನೆಗಳು ಸ್ವಲ್ಪ ದೂರ ಮಾಡಿ. ತುಂಬಾ ಒಳ್ಳೆ ಧ್ಯಾನ ಮಾಡ್ತೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನು ಮೇಡಮ್. ಇವತ್ತು ಧ್ಯಾನ Thank you, ಚೆನ್ನಾಗಾಯ್ತು ಅಂತ ಹೇಳಿದ್ರು. ಖುಷಿ ಆಯ್ತಾ ಮ್ಯಾಮ್? ಖಂಡಿತ ಖುಷಿ ಆಯ್ತು. ನಂಗೆ ಧ್ಯಾನ ಮಾಡ್ಬೇಕು ಅಂತಾನೆ ಖುಷಿ ಯಾವಾಗ್ಲೂ. ಅಷ್ಟೇ, ಅವ್ರು ಹೇಳ್ದಂಗೆ ನೀವು ಪಾಲಿಸ್ತಾ ಹೋದ್ರೆ ನಾವು ಅದಕ್ಕೆ ಇದ್ ಮಾಡ್ಕೊಳ್ತೀವಿ. ನಿಮ್ ಅನುಭವ you. ಬಂದೇ ಬರುತ್ತೆ ಮೇಡಮ್. ಥ್ಯಾಂಕ್ ಯು. Thank ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕಮಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಅಮ್ಮ. ಚೆನ್ನಾಗಾಯ್ತು ಧ್ಯಾನ. ನನಗೆ ಸ್ವಲ್ಪ 2 ಕಾಲು ನೋವು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದೇ ಸ್ವಲ್ಪ ಕಾಲು ಹಿಂದೆ ಮುಂದೆ ಮಾಡ್ಕೊಂಡೆ. ಅದಕ್ಕೆ ಏನಾದ್ರು ಮುದ್ರೆ ಇದೆಯಾ ಸರ್? ಅದಕ್ಕೆ ಹೇಳಿದ್ದೀನಿ, ತುಂಬಾ ಮಾಡ್ತಾ ಇದ್ದೀರಲ್ವಾ. ಇವಾಗ ಮೂಳೆ ನೋವಿಗೆ ನಾನು ಮುದ್ರೆ ಹೇಳಿದ್ದೀನಿ ಅಲ್ವಾ? ಅದೇ ಆ ಮುದ್ರೆನ ಮಾಡಿ, ಆ ಮುದ್ರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಆಕಾಶ ನೀವು ಮುದ್ರೆನಾ ಸರ್? ಮೇಡಮ್, ಆಕಾಶ ಮುದ್ರೆನಾ? ಮೇರುದಂಡ ಮುದ್ರೆ, ಮೇರುದಂಡೆ ಮುದ್ರೆ ನೆನ್ನೆ ಹೇಳಿರೋದು. ಸರಿ ಸರಿ. ಆಮೇಲೆ ಕೊನೆಯಲ್ಲಿ ಇನ್ನೊಂದು ಮುದ್ರೆ ಹೇಳಿದೆ, ರುದ್ರ ಮುದ್ರೆ, ರುದ್ರ ಮುದ್ರೆ, ಅದೆರಡು ಗೊತ್ತಿದೆ ಸರ್. ಈಗ ನಿಮ್ಗೆ ಇನ್ನೊಂದೇನಂದ್ರೆ ವಾಯುವಿಂದ ಸ್ವಲ್ಪ ಮೊಣಕಾಲುಗಳೆಲ್ಲ ಇದು ಹೃದಯ ಮುದ್ರೆ ಮಾಡ್ಕೋತೀನಿ ಸರ್. ಆ ಮುದ್ರೆ ಅದನ್ನ ಮಾಡ್ತಾ ಇರ್ತೀನಿ ನಾನು. ಆದ್ರೂನು ಅದು ಮೊನ್ನೆ ಅದೇ 1 ತಿಂಗಳಾಯ್ತು ನಾನು ಮಂತ್ರಾಲಯದಲ್ಲಿ ತುಂಬಾ ನಡೆದೆ. ಅದೇನ್ ತುಂಬಾ ಸ್ಟ್ರೈನ್ ಆಯ್ತು ಅದೇನೋ ಗೊತ್ತಿಲ್ಲ. ಅವತ್ತಿಂದ ವಿಪರೀತ ನೋವು, ನಿಲ್ಲಕ್ಕೆ ಆಗ್ತಾ ಇಲ್ಲ. ನಿಂತ್ ಕೂಡಲೇ ಶುರುವಾಗುತ್ತೆ ಮೇಡಮ್. ಅಲ್ಲಿ ಜೆಲ್ ಒಂದು ಫಾರ್ಮೇಶನ್ ಆಗ್ತಾ ಇರ್ತದೆ. ಆ ವಯಸ್ಸಾದಂಗೆ ಆ ಜೆಲ್ ಕಮ್ಮಿ ಆಗುತ್ತೆ. ಆ ಜೆಲ್ ಕಮ್ಮಿ ಆಗೋದ್ರಿಂದ ಆ ಪೈನ್ ಬರ್ತದೆ. ಅದಕ್ಕೆ ಆಯುರ್ವೇದಿಕ್ ಅಲ್ಲಿ ಕೆಲವು ಟ್ಯಾಬ್ಲೆಟ್ಸ್ ಇದೆ, ಇಲ್ಲ ನೋಡಿ ಆ ಜೆಲ್ ಉತ್ಪತ್ತಿ ಆಗ್ಬೇಕು. ಮೂಳೆ ಸರ್, ಇದು ನೀ ಪೇನ್ ಅಲ್ಲ ಸರ್, ತೊಡೆಯಿಂದ ಎಳ್ತಾ ಬಂದ್ಬಿಟ್ಟಿದೆ. ನಿಂತ್ಕೊಳ್ಳೋದಿಕ್ಕೆ ಆಗೋಲ್ಲ. ನಿಂತ್ಕೊಂಡ್ ಕೂಡಲೇ ನಡೆಯಕ್ಕೂ ಆಗಲ್ಲ, ನಿಂತ್ಕೊಳ್ಳಕ್ಕೂ ಆಗಲ್ಲ. ಆ ತರ ಶುರು ಆಗ್ಬಿಟ್ಟಿದೆ. 1 ತಿಂಗಳಿಂದ ತುಂಬಾ ಅನ್ಭವಿಸ್ತಾ ವಾಯು ಸಂಬಂಧ ಅದು ಸ್ವಲ್ಪ ವಾಯು ಸಂಬಂಧಪಟ್ಟಿದ್ದು. ನಾವು ಇಡ್ಲಿ ಮುದ್ರೆಗಳು ಮಾಡ್ಕೊಂಡು ಅದನ್ನು ಮುದ್ರೆ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಆಗೋಲ್ಲ ಸರ್. ಅಷ್ಟೊತ್ತು ಬೇಡ, ಅಷ್ಟೊತ್ತು ನೀವು ಅದ್ರಲ್ಲೇ ಕುತ್ಕೊಂಡ್ರೆ ನೀವು ಮಾಡಕ್ಕಾಗಲ್ಲ. ಅಷ್ಟು ನೀವು ದೀರ್ಘವಾಗಿ ಮಾಡೋದಕ್ಕಾಗಲ್ಲ. ಬರೀ ತೋರ್ಬೆರಳನ್ನ ಹೆಬ್ಬೆರಳು ಮಂಡಿ ಕುತ್ಕೊಂಡಿರ್ತೀರ, 10 ನಿಮಿಷ ಮಾಡ್ಕೊಂಡ್ರೆ ಸಾಕು. ಯಾವತ್ತು ಅದೇ ಫ್ರೀ ಆಗಿದ್ದಾಗ ಹಂಗ್ ಕುತ್ಕೊಳ್ಳಿ. ಫ್ರೀ ಆಗಿದ್ದಾಗ ಕುತ್ಕೊಳ್ಳಿ ಸಾಕು. ಅದನ್ನ ಮಾಡಿ. ಥ್ಯಾಂಕ್ ಯು. ಆಯ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಪ್ರಾಬ್ಲಮ್ಗೆ ಸಾಲ್ವೇಷನ್ ಸಿಕ್ತು ಅನ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಲ್ಲ, ವರ್ಷಾನುಗಟ್ಲೆ ನೋವು ಅನುಭವಿಸ್ತಾ ಇರ್ತೀರಿ. ಇಲ್ಲಿ ಇಂಗ್ಲಿಷ್ ಮೆಡಿಸಿನ್ ತರ ನಮ್ಗೆ 1 ದಿವಸಕ್ಕೆ 2 ದಿವಸಕ್ಕೆ ವಾಸಿ ಆಗಲ್ಲ ಸರ್. ವರ್ಷಾನುಗಟ್ಟಲೆ ಇದೆ ನನಗೂ ನೋವು, ಅನ್ಭವಿಸ್ತಾನೆ ಇದ್ದೀನಿ. ಸ್ವಲ್ಪ ಕಮ್ಮಿ ಆಗಿತ್ತು, ಚೆನ್ನಾಗಿತ್ತು. ಇದು ಸ್ವಲ್ಪ ನಡೆದಿದ್ದು ಜಾಸ್ತಿ ಆಗೋಯ್ತು. ಸಿಕ್ಕಾಪಟ್ಟೆ ನಡಿಬೇಕಾಯ್ತು. ಅಲ್ಲಿ ಏನು ಸಿಗ್ಲಿಲ್ಲ ನಮ್ಗೆ. 2-3 ಸಲ ಓಡಾಡ್ಬಿಟ್ವಿ. ಅದು ಜಾಸ್ತಿ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪುಷ್ಪಾವತಿ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಎಲ್ರಿಗೂ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಧ್ಯಾನ ಇವತ್ತು ಡೀಪ್ ಆಗಿ ಆಯ್ತು, ಚೆನ್ನಾಗಾಯ್ತು. ಏನೋ ಡಿಸ್ಟರ್ಬ್ ಆಗ್ಲಿಲ್ಲ. ಸ್ವಲ್ಪ ಬೆನ್ನು ಅಂತ ಅಂದ್ಬಿಟ್ರೆ ಏನು ಪರವಾಗಿಲ್ಲ, ಚೆನ್ನಾಗಾಯ್ತು ಸರ್. ಮೇರುದಂಡ ಮುದ್ರೆ ಅಂದ್ರೆ ಇದು ಇದನ್ನ ಹೇಳಿದ್ರಲ್ಲ ಒಂದ್ಸತಿ, ಯಾವಾಗ ಇದನ್ನ ಓದಿದ್ವಿ ನಾವು, ಇದನ್ನ ಮಾಡ್ತಿದ್ವಿ. ಮೇರುದಂಡ ಮುದ್ರೆ ಅಂದ್ರೆ ಇದು ಮೇರುದಂಡ ಎಲ್ಲ ಆಗುತ್ತೆ. ಇದು ದಂಡ ಆಗುತ್ತಾ? ಇದು ಹೆಬ್ಬೆರಳು ಅಗ್ನಿ ತತ್ವ ಇರುವಾಗ ಮೇರುದಂಡ ಆಗತ್ತಾ? ಇದು ನಾವು ಶಂಖ ಮುದ್ರೆಯಲ್ಲಿ ಮಾಡ್ಕೊಂತೀವಿ. ಆದ್ರೆ ಬೆನ್ನಿಗೂ ಅದಕ್ಕೂ ಎಲ್ಲಿ ಬರ್ತದೆ? ಬೆನ್ನಿಗೆ ಸಂಬಂಧಪಟ್ಟಿದ್ ಯಾವ್ದು, ಮೂಳೆಗೆ ಸಂಬಂಧಪಟ್ಟಿದ್ ಯಾವ್ದು? ಸ್ವಲ್ಪ ನಿಧಾನ ಯೋಚನೆ ಮಾಡಿ. ನನಗ್ ಗೊತ್ತಿರೋದು ತಿಳ್ಕೊಂಡಿರೋದು ಹೇಳಿದೀನಿ. ಬಟ್ ಆತರ ನೋಡಿದ್ದೆ, ಕೇಳಿದ್ದೆ, ಅದಕ್ಕೆ ಕೇಳಿದ್ ಸರ್ ನಾನು. ಅದನ್ನ ಹೇಳಿದ್ರು. ಇಲ್ಲ, ನಾನು ಕೇಳಿದ್ದು ಅಲ್ಲ, ಮಾಡಿದ್ದು ಅಲ್ಲ. ನಾನು ಓದಿರೋದು ಮತ್ತೆ ರಂಗನಾಥ್ ಗುರುಜಿಗಳಿಂದ ತಿಳ್ಕೊಂಡಿರೋದು. ನಾನು ಯಾವ್ದು ಹೇಳ್ಬೇಕಾದ್ರೂ ಆ ಗುರುಗಳಿಂದ ತಿಳ್ಕೊಂಡಿರೋದು ಮಾತ್ರ ನಾನು ಪ್ರಸ್ತುತ ಪಡಿಸ್ತೀನಿ.
ಬೇರೆ ಯಾವ್ದು ನಾನು ಪ್ರಸ್ತುತಪಡಿಸಕ್ ಹೋಗಲ್ಲ. ಮೇರುದಂಡ ತುಂಬಾ ಒಳ್ಳೆ ಮುದ್ರೆ. ಮೇರುದಂಡ ಮಾಡ್ತೀವಿ ಸರ್. ತುಂಬಾ ಒಳ್ಳೆ ಮುದ್ರೆ. ಅದನ್ನ ಪಾಲನೆ ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಅಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ಈ ಕಿರುಬೆರಳು ಮತ್ತೆ ಈ ಮಧ್ಯದ ಬೆರಳು, ಆಕಾಶ ತತ್ವ ಮತ್ತು ತತ್ವ, ಈ ಎರಡನ್ನು ಸೇರಿಸಿದಾಗ ನಮ್ಗೆ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಗೆ ಪೈನ್ ಇರೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಬೆನ್ನು ಮೂಳೆಗೆ ಸಂಬಂಧಪಟ್ಟದನ್ನ ಆದಷ್ಟು ಅವಾಯ್ಡ್ ಮಾಡುತ್ತೆ. ಮತ್ತೆ ಇವತ್ತು ಒಂದು ಮುದ್ರೆ ಹೇಳ್ತೀನಿ, ಎಲ್ಲರೂ ಗಮನ ಇಟ್ಟುಕೊಳ್ಳಿ. ಇದು ನಾವು ಸಾಮಾನ್ಯವಾಗಿ ಬೆಳಗಿನ ಜಾವ ಹೇಳ್ತಾ ಇರ್ತೀನಿ ನಾನು. ಯಾವುದು? ಷಣ್ಮುಖ ಮುದ್ರೆಯಲ್ಲಿ ಮಾಡಿ ಅಂತ. ಯಾವ್ದು ಹೇಳ್ತೀನಿ ನೆನಪಿದ್ಯಾ? ಭ್ರಮರ ಮುದ್ರೆ. ಭ್ರಮರ ಮುದ್ರೆ ಇದನ್ನ ನಾನು ಬೆಳಗಿನ ಯೋಗಾಸನಗಳಲ್ಲಿ ಕೆಲವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಆದ್ರೆ ಅದನ್ನ ನಮ್ಮವಾಗ ಷಣ್ಮುಖ ಮುದ್ರೆಯಲ್ಲಿ ಭ್ರಮರ ಮಾಡ್ತೀವಿ. ಈ ತರ ಕಿವಿನ ಮುಚ್ಚಿಬಿಟ್ಟು ಈ ತರ ಮಾಡ್ಕೊಂಡು ಮಾಡ್ತೀವಿ. ಆದ್ರೆ ಆ ಬ್ರಹ್ಮ ಮುದ್ರೆಗೆ ಮುದ್ರೆನೇ ಬೇರೆ ಇದೆ. ಅದರಲ್ಲಿ ಯಾವ ರೀತಿ ಮಾಡ್ಬೇಕು ಅಂದ್ರೆ ನೋಡಿ, ಈ ಕೈಯಲ್ಲಿ ತೋರಿಸ್ತೀನಿ. ಹೆಬ್ಬೆರಳು ಕೆಳಗಡೆ ತೋರ್ ಬೆರಳನ್ನ ಈ ತರ ಟಚ್ ಮಾಡ್ಕೋಬೇಕು. ಆಮೇಲೆ ಈ ಮಧ್ಯದ ಬೆರಳನ್ನ ಈ ಹೆಬ್ಬೆರಳನ್ನ ತುದಿಗೆ ಟಚ್ ಮಾಡ್ಬೇಕು. ಇನ್ನ ಮಿಕ್ಕಿದ ಎರಡು ಬೆರಳು ನೇರವಾಗಿ ಬಿಡ್ಬೇಕು. ಇದು ಭ್ರಮರ ಮುದ್ರೆ. ಇದು ಭ್ರಮರ ಮುದ್ರೆ. ನೋಡಿ, ಈ ಮುದ್ರೆ ಮಾಡುವಾಗ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸೀಸನ್ ಅಂತ ಮೂಗ್ ಕಟ್ಟೋದು, ಆಮೇಲೆ ಕರಳಿನ ತೊಂದರೆಗಳು, ಶ್ವಾಸಕೋಶದ ಅಡಚಣೆಗಳು ಇವೆಲ್ಲ ಬರ್ತವೆ. ಸೀಸನ್ ಚೇಂಜ್ ಆಗ್ತಾ ಇದೆ. ಅದಕ್ಕೆ ನಮ್ಗೆ ಈ ಮುದ್ರೆ ಮಾಡ್ಕೊಂಡ್ರೆ ನಮ್ಗೆ ಆತ ಗಂಟ್ಲು ಪ್ರಾಬ್ಲಮ್, ಮೂಗ್ ಕಟ್ಟೋದು, ಈ ಶೀತಕ್ಕೆ ಸಂಬಂಧಪಟ್ಟಿದ್ದು ಯಾವ್ದನ ಇದ್ರೆ ಇದರಿಂದ ನಮ್ಗೆ ಉಪಶಮನ ಸಿಗ್ತದೆ. ಅರ್ಥ ಆಯ್ತಮ್ಮ? ಈ ಮುದ್ರೆ ಭ್ರಮರ ಮುದ್ರೆ. ಭ್ರಮರ ಮುದ್ರೆ, ಭ್ರಮರ ಇದನ್ನ ಇಟ್ಕೊಂಡು ನಾವು ಧ್ಯಾನ ಮಾಡ್ಬೇಕು. ಜೊತೆಗೆ ಭ್ರಮರ ಯಾವ ರೀತಿ ಶಬ್ದ ಮಾಡುತ್ತೆ ಅದು ಮಾಡ್ಬೋದು. ಗಂಟ್ಲಲ್ಲಿ ಭ್ರಮರ ಯಾವ ರೀತಿ ಶಬ್ದ ಮಾಡುತ್ತೆ ಆ ರೀತಿ ಮಾಡ್ಬೇಕು. ಈ ರೀತಿ ಕೂತ್ಕೋಬಹುದು. 20 ನಿಮಿಷ 25 ನಿಮಿಷ ಕೂತ್ಕೋಬಹುದು. ಇಲ್ಲ 1-2 ಸೆಕೆಂಡ್, 10 ಸೆಕೆಂಡ್ವರೆಗೂ ಭ್ರಮರ ಯಾವ ರೀತಿ ಶಬ್ದ ಮಾಡುತ್ತೆ ಆ ರೀತಿ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮುದ್ರೆ ಹೇಳ್ತೀನಿ, ವಜ್ರಕಾಯ. ವಜ್ರಕಾಯ ಅಂದ್ರೆ ಈ ತೋರ್ ಬೆರಳನ್ನ ಒಂದು ಬಿಟ್ಟು ಈ ಮೂರನ್ನು ಜೋಡಿಸ್ಕೊಂಡು ಹೆಬ್ಬೆರಳಿಗೆ ಟಚ್ ಮಾಡ್ಕೋಬೇಕು. ಹೆಬ್ಬೆರಳಿಗೆ ಟಚ್ ಮಾಡ್ಕೊಂಡು ಈ ತೋರ್ ಬೆರಳನ್ನ ಸ್ಟ್ರೈಟ್ ಆಗಿ ಇಟ್ಕೋಬೇಕು, ಇಲ್ಲಿ ನೇರವಾಗಿ. ಇದು ವಜ್ರ ಮುದ್ರೆ. ತಲೆ ಸುತ್ತೋದ್ ಬರೋದು, ಆಮೇಲೆ ನಮಗೆ ತುಂಬಾ ಸುಸ್ತಾಗೋದು, ರಕ್ತ ಪರಿಚಲನೆ ಹೆಚ್ಚು ಕಮ್ಮಿ ಆಗೋದು, ಆಸಕ್ತಿ ಇರಲ್ಲ, ಆಯಾಸ ಆಗೋದು, ಸುಸ್ತು ಇವೆಲ್ಲ ಹೋಗುತ್ತೆ. ಇದನ್ನ 2 ಮುದ್ರೆ ಹೇಳ್ತಾ, ಯಾಕಂದ್ರೆ ನಾಳೆ ಒಂದ್ ದಿವಸ ಏನೋ ಇರೋದು ಕ್ಲಾಸು, ಅದಕ್ಕೆ 2 ಮುದ್ರೆ ಹೇಳ್ತಾ ಇದೀನಿ. ಇದನ್ನ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಈ ಒಂದು ವಜ್ರ ಮುದ್ರೆ, ಆಮೇಲೆ ಭ್ರಮರ ಮುದ್ರೆ. ವಜ್ರ ಮುದ್ರೆ ಮತ್ತೆ ಭ್ರಮರ ಮುದ್ರೆ. ಭ್ರಮರ ವಜ್ರ ಚೇಂಜ್ ಆಗಿರ್ತದೆ. ವಜ್ರ ಇದು, ಭ್ರಮರ ಒಂದಕ್ಕೊಂದು ಲಿಂಕ್ ಇದೆ, ಅದಕ್ಕೆ ಹೇಳ್ತಾ ಇದೀನಿ. ಇದು ಭ್ರಮರ. ಅರ್ಥ ಆಯ್ತಾ? ಇವೆರಡನ್ನು ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದು. ಆವಾಗ ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗ್ಗೆ ಮತ್ತು ಸಾಯಂಕಾಲ ಅಭ್ಯಾಸ ಮಾಡ್ಕೊಂಡು ಇದನ್ನ ಕಂಟಿನ್ಯೂ ಮಾಡಿ. ತುಂಬಾ ಒಳ್ಳೇದಾಗ್ಲಿ. ಎಲ್ಲರಿಗೂ ಧ್ಯಾನ ಚೆನ್ನಾಗಿ ಬರ್ಲಿ ಅಂತ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಅದೇ ಸರ್, ಬೆಳಗ್ಗೆ ಹೇಳಿದ್ರಲ್ಲ ಪೂಜೆ ಪುರಸ್ಕಾರಗಳು, ಮೂಢನಂಬಿಕೆಗಳ ಬಗ್ಗೆ ಕೇಳಿಸ್ಕೊಂತ ಇದ್ದು ತುಂಬಾ ಚೆನ್ನಾಗಿತ್ತು. ಈಗ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಒಂದು ಹಾಡು ಹೇಳಿದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ಶಿವರುದ್ರಪ್ಪನವ್ರು ಬರ್ದಿದ್ದು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಎಲ್ಲಿದೆ ನಮ್ಮ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯೇನೋ ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಿಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಹತ್ತಿರ
ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟ ಎಂಬುದು 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಿತರ ಗುರುತಿಸದೇನೋ ನಮ್ಮೊಳಗೆ ಗುರುತಿಸದೇನೋ ನಮ್ಮೊಳಗೆ. ಥ್ಯಾಂಕ್ ಯು ಸರ್. ಮೇಡಮ್ ಅವರೇ ಧನ್ಯವಾದಗಳು, ಒಳ್ಳೆ ಹಾಡನ್ನ ಕೊಟ್ರಿ. ಆದ್ರೆ ಇವತ್ತು ದಯವಿಟ್ಟು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಣ. ಸಂಗೀತ ಮತ್ತೆ ನಿಮ್ಮ ಪ್ರತಿಭೆನ ಪ್ರತಿ ಶನಿವಾರ ನಾವು ಬಾರಿ ಅದು ಬೆಳಗ್ಗೆ ಹೇಳ್ಬೇಕನ್ನೋದಿತ್ತು, ನಾನು ಬ್ಯುಸಿ ಆಗ್ಬಿಟ್ಟೆ ಸರ್. ಮಗನೇ ತಿಂಡಿ ಮಾಡ್ಬೇಕಿತ್ತು, ಹಾಗಾಗಿ ನಾನು ಬ್ಯುಸಿ ಆಗ್ಬಿಟ್ಟೆ. ಏನೋ ಈಗ ಒಂದ್ ಅಭಿಪ್ರಾಯ ಹೇಳೋಣ ಅಂತ ಇದ್ದೇನೆ ಅಷ್ಟೇ. ಒಳ್ಳೇದಾಯ್ತು, ಅಭಿಪ್ರಾಯ ಹೇಳಿ. ಯಾಕಂದ್ರೆ ಹಾಡುಗಳು ಮಾಡೋ ಅಷ್ಟೊತ್ತಿಗೆ ನಮ್ಗೆ ಸಮಯ ಸ್ವಲ್ಪ ಕಮ್ಮಿ ಇರ್ತದೆ, ಅದರಿಂದ ಹೇಳ್ತಾ ಇದೀನಿ, ಬೇಜಾರ್ ಮಾಡ್ಕೋಬೇಡಿ. ಆಮೇಲೆ ನಾಗರತ್ನ ಮೇಡಮ್ ಅವರು ಆ ತ್ರಿದಳ ಏನಿದೆ ಅದನ್ನ ನಾನು ಬುಕ್ಕಲ್ಲೇ ಯಥಾವತ್ತಾಗಿ ನೋಡ್ತಾ ಇದೀನ ಹೇಳ್ತಾ ಇದೀನ ಅಂತ ಹುಡುಕ್ತಾ ಇದ್ರು ಅವ್ರು. ಅವ್ರು ನಾನು ಹೇಳೋದನ್ನ ನೋಡ್ತಾ ಇದ್ರೆ ಮೇಲ್ಗಡೆ ಹೇಳ್ತಾ ಇದ್ದೆ, ಮತ್ತೆ ಲಾಸ್ಟ್ ಲೈನ್ ಇರ್ತದೆ, ಲಾಸ್ಟ್ ಲೈನ್ ಹೇಳಿದ್ರೆ ಮಧ್ಯದ ಲೈನ್ ಬರ್ತದೆ. ಪಾಪ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಂಗಿದ್ರು. ಆದ್ರೆ ನಾನು ಯಾವುದೇ ಹೇಳಿ ವಿಷಯನ ಅದನ್ನ ಓದ್ಬಿಟ್ಟು ಅದನ್ನ ನನಗೆ ಅರ್ಥ ಆದ್ಮೇಲೆ ನಾನು ಪ್ರಸ್ತುತ ಪಡಿಸ್ಬೇಕೆ ಹೊರತು ನನಗೆ ಅರ್ಥ ಆಗದಿರ ನಾನು ಪ್ರಸ್ತುತ ಪಡಿಸೋದಕ್ಕೆ ಪ್ರಯೋಜನ ಇಲ್ಲ. ಅದಕ್ಕೆ ಫಸ್ಟ್ ನಾನು 15 ದಿವಸದಿಂದ ಆ ಬುಕ್ ನ ಸ್ಟಡಿ ಮಾಡಿ ಕೊನೆಗೆ ನನ್ನ ನನಗ್ ಮನಸ್ಸಿಗೆ ಬಂದಿದ್ದನ್ನ ಯಾವ ರೀತಿ ಅದನ್ನ ಪ್ರೆಸೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದೆ. ಆದ್ರೆ ನನ್ನ ಅನುಭವನೂ ಸೇರಿಸಿ, ಯಾಕಂದ್ರೆ ನಾನು ಕೆಲವು ಕಡೆ ದೇವಸ್ಥಾನಕ್ಕೆ ಹೋದಾಗ ಬರೀ ನಮ್ಗೇನಾಗುತ್ತೆ ಹೇಳಿ, ದಕ್ಷಿಣೆಗೆ ತಕ್ಕಂತೆ ದರ್ಶನ ಅಂತ, ದಕ್ಷಿಣೆಗೆ ತಕ್ಕಂತೆ ದರ್ಶನ, ದಕ್ಷಿಣೆಗೆ ತಕ್ಕಂತೆ ಹೂವ ಪ್ರಸಾದ. ಹಿಂಗಿರೋವಾಗ ನಮ್ಗೆ ಯಾಕೆ ಬೇಕು ಆ ಕಲ್ಲಿನ ದರ್ಶನ ಅನ್ನೋದು ನನ್ನ ಅನಿಸಿಕೆ ಆಗಿತ್ತು, ಅದನ್ನ ವ್ಯಕ್ತಪಡಿಸಿದೆ. ಧನ್ಯವಾದಗಳು ಮೇಡಮ್ ಕೇಳಿದ್ದಕ್ಕೆ. ನಂದೇನಾದ್ರು ಅದ್ರಲ್ಲಿ ತಪ್ಪಿದ್ಯೋ ರೈಟ್ ಇದೆಯೋ ಗೊತ್ತಿಲ್ಲ, ಬಟ್ ಅದನ್ನ ಕರೆಕ್ಟ್. ಯಾಕಂದ್ರೆ ನಮ್ಗದು ಗೊತ್ತಿದೆ ಸರ್, ಆದ್ರೂ ಅದ್ ನಮ್ಗೆ ಅಭ್ಯಾಸ ಬಲ. ಹೋದ್ಮೇಲೆ 4 ₹1 ₹5 ಹಾಕ್ಲಿಲ್ಲ ಸಮಾಧಾನ ಇರಲ್ಲ. ಆಮೇಲೆ ಮೇಂಟೆನೆನ್ಸ್ ಅಂತ ಇರುತ್ತೆ, ಬಿಡೋಲ್ ಏನಾರ ನಮ್ಗೆ ಏನಾರ ಮಾಡ್ಕೊಳ್ಳೋರು ನಾವ್ ಕೊಡ್ಬೇಕಂತ ಮನಸ್ಸಾಗಿ ಕೊಟ್ಟು ಬಿಡ್ಬೇಕು ಅನ್ನೋದು ಒಂದೇ ಸಮಸ್ಯೆ ಮನಸ್ಸಲ್ಲಿ. ಅದು ಈಗೆಲ್ಲ ಎಷ್ಟೋ ವರ್ಷಗಳಿಂದ ಬೆಳೆದ್ ತಕ್ಷಣ ಚೇಂಜ್ ಮಾಡ್ಕೊಳಕ್ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಮ್ಮೊಳಗೆ ದೇವದನ್ನ ನಮ್ಗೆ ಗೊತ್ತಿದೆ ನಮ್ಗೆ, ಆದ್ರೂ ನಾವು ಮಾಡ್ತಾ ಇದೀವಿ ಅಂದ್ರೆ ಅಭ್ಯಾಸ ಬಲ ಅಷ್ಟೇ, ಇನ್ನೇನಿಲ್ಲ ಅದ್ರ ಭಯ. ಈಗ ಯಾರೋ ಕೊಟ್ಟಿದ್ದಾರೆ ನಾನು ಕೊಡ್ಬೇಕಿತ್ತು, ಯಾರೋ ಅದನ್ನ ಕೊಟ್ರು ನಾನು ಇದನ್ನ ಕೊಡ್ಲಿಲ್ಲ ಅನ್ನೋದು ಒಂದು ಮನಸ್ಸೇ ಬಂದ್ಬಿಡತ್ತ, ಅದು ಅಷ್ಟೇನು ಸರ್, ಇನ್ನೇನಿಲ್ಲ ಸರ್. ಥ್ಯಾಂಕ್ ಯು ಸರ್. ನಾನು ಶಬರಿಮಲೆಗೆ ಹೋಗಿದ್ದೆ, 3-4 ಸರಿ ಹೋಗಿದ್ದೆ. ಅವಾಗೆಲ್ಲ ಒಂಥರ ಟ್ರೆಂಡ್ ಆಗಿತ್ತು ನಾವು ಕಾಲೇಜಲ್ಲಿ ಇದ್ದಾಗ. ಆತರ ಎಲ್ಲ ಹೋಗಿ ಬಂದು ಎಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದೇನಂದ್ರೆ ಏನು ಇಲ್ಲ ಅಂತ. ಆದ್ರೆ ಅದೆಲ್ಲ ಈಗ ಇಲ್ಲಿ ನಮ್ಗೆ ನಿಜವಾಗ್ಲು ಏನು ಇಲ್ಲ, ಬರೀ ಧ್ಯಾನ ಒಂದೇ ಅನ್ನೋದಕ್ಕೆ ಬಂದ್ಬಿಟ್ಟಿದ್ದೀವಿ. ಎಲ್ಲಾರು ಅದನ್ನೇ ಫಾಲೋ ಮಾಡೋಣ ಅಂತಾನೆ ನಮ್ ಇಷ್ಟ. ಥ್ಯಾಂಕ್ ಯು ಮೇಡಮ್. ಇನ್ನೊಬ್ಬರಿಗೆ ಅವಕಾಶ ಕೊಡಿ. ನಾಗರತ್ನಮ್ಮ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಇಬ್ರು ನಾಗರತ್ನ ಇದಾರೆ ಅಂತ ಅನ್ಕೊಂಡೆ, ಅದಕ್ಕೆ ನಾಗರತ್ನ ಆರಾಧ್ಯ ಅಂತ ನಾನು, ಅದಕ್ಕೆ ಅವ್ರೇನು ಅಂತ ಕೂತ್ಕೊಂಡಿದ್ದೆ. ಸರ್ ಕ್ಷಮಿಸಿ ಸರ್, ನನಗೆ ಬೆಳಗ್ಗೆ ಏನನ್ಸ್ತು ಅಂತಂದ್ರೆ ನಾನು ಸ್ವಲ್ಪ ಡೀಪ್ ಆಗೋದೆ, ಕ್ಷಮಿಸಿ. ತಪ್ಪು ನೀವು ಕ್ಷಮೆ ಕೇಳಬಾರ್ದು, ದೊಡ್ಡವರು. ಕ್ಷಮೆ ಅನ್ನೋದು ಇಲ್ಲಿ ಬರೋದೇ ಇಲ್ಲ, ಯಾಕಂದ್ರೆ ಎಲ್ಲಾ ಸಮಾನರು. ನೀವು ಅಷ್ಟೇ, ನಾವು ಅಷ್ಟೇ ಕಲಿತಾ ಇದ್ದೀರಿ. ಇಲ್ಲಿ ಕ್ಷಮೆ ಮಾತೇ ಇಲ್ಲ. ಯಾಕಂದ್ರೆ ಅವ್ರು ಕಲ್ತು ಏನೋ ಪ್ರಸ್ತುತ ಪಡಿಸ್ತಾರೆ. ಚೆನ್ನಾಗಿದ್ರೆ ಓಕೆ ಮಾಡೋಣ, ಇಲ್ಲ ಅಂದ್ರೆ ತಿದ್ದೋಣ ಅಷ್ಟೇ. ಈ ತರ ತಿದ್ಕೊಳ್ಳಿ ಅಂದ್ರೆ ತಿದ್ಕೊಂತಾರೆ, ತಪ್ಪೇನಮ್ಮ? ನೀವು 3ರ ಮಹತ್ವ ಅಂತಾನೆ ಬೇಕಾದ್ರೆ ಹೇಳಿದ್ರ. ನಿಜವಾಗ್ಲೂ ಒಂದೊಂದು ಹೇಳಿದ್ರಿ, ಜಠರಾಗ್ನಿ, ಕಾಮಾಗ್ನಿ, ಜ್ಞಾನಾಗ್ನಿ, ಮತ್ತೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಎಲ್ಲ ಚೆನ್ನಾಗಿ ಹೇಳಿದ್ರಿ. ಅದೆಲ್ಲ 3 ಅವಸ್ಥೆಗಳದೆಲ್ಲ ನಾನು ಎಲ್ಲ ಒಂದ್ ಕಡೆ ಕೇಳಿರ್ತೀನಿ. ಈ ಭಾಗವತ ಕ್ಲಾಸ್ಗಳೆಲ್ಲ ಮಧ್ಯ ಎಲ್ಲ ಅಟೆಂಡ್ ಮಾಡಿದಾಗ ಗೊತ್ತಾಗಿರುತ್ತೆ. ಏನಪ್ಪಾ ಅಂದ್ರೆ ಅವೆಲ್ಲ ನಾವು ತಿಳ್ಕೊಬೇಕು ಅಂದ್ರೆ ನಾವು ಸ್ವಲ್ಪ ಅದೇ ಹೇಳಿದ್ನಲ್ಲ, ಸ್ವಲ್ಪ ಹೊರಗಡೆ ಹೋಗಿ ನೀವು ಮಾಡಿದಿರ ಹಂಗೆಲ್ಲ ಕೈ ಶಕ್ತಿ ಇರುವಾಗ ಎಲ್ಲ ನಾವು ತಿರ್ಗಾಣ ಮಾಡೋಣ ಅನ್ಸುತ್ತೆ. ಜೊತೆಗೆ ಇವಾಗ ಏನು ಆಗಲ್ಲ ಅಂದಾಗ ಕೂತ್ಕೊಳ್ಳೋ ವಯಸ್ಸಲ್ವಾ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರೆ ಅವಳು ಖರ್ಚಾಗುತ್ತೆ ಅಂತ ಎಲ್ಲೂ ಬರಲ್ಲ ಅಂತಾರೆ.
ಈಗ ನಾವು ಒಂದು ಭಜನೆ ಗ್ರೂಪಲ್ಲಿ ನಾನು ಎಲ್ಲೂ ಬರಲ್ಲಪ್ಪ, ನೀವು ಹೋಗಿದ್ದು ಬನ್ನಿ, ನನಗೆಲ್ಲ ಆಗಲ್ಲ ಅಂದ್ರೆ ಅಂತ ಗೊತ್ತಾ, ಒಂದು 20 ಜನ ಗ್ರೂಪಲ್ಲಿ ಇರ್ತೀವಿ. ಖರ್ಚಾಗುತ್ತೆ ಅಂತ ಬರಲ್ಲ, ಅವಳು ಎಲ್ಲೂ ಬರಲ್ಲ, ಒಂಥರ ಒಳಗಡೆ ಇದ್ಬಿಡ್ತಾರೆ, ಅದು ಇದು ಅಂತಾರೆ, ಆ ಥರ ಆಗುತ್ತೆ. ಅದಕ್ಕೆ ಅದನ್ನ ನಾನು ಅಂದ್ಕೊಂಡು ಈಗ ನನ್ನಂದೆ ಅಷ್ಟೇನೆ. ಯಾಕೆಂದ್ರೆ ಎಲ್ಲ ಒಂದು ಈಗ ನನ್ನ ಮಗ ಕೂಡ ಡಾಕ್ಟರ್ ಆದ್ರು, ಒಂದು ವಾರಕ್ಕೊಂದ್ಸರಿ ರಜಾ ಇದ್ರೆ ಅವನ್ನೆಲ್ಲರೂ ಟ್ರಿಪ್ ಹಾಕೊಳ್ಳೇಬೇಕು, ಹೋಗ್ತಾ ಇರ್ತಾರೆ. ಆಮೇಲೆ ಓದೋದು ಅಷ್ಟೇ. ಜಾಲಿ ಟ್ರಿಪ್ ಹೋಗ್ಬಿಟ್ಟು ಬನ್ನಿ, ಆದ್ರೆ ಪಾಪ ಕಳೀತದೆ ಅಂತ ಹೋಗ್ಬೇಡಿ. ಅದೇ ಆಮೇಲೆ ಸಮುದ್ರದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಾವ್ ಮಾಡಿರೋ ಪಾಪ ಎಲ್ಲ ಆಗುತ್ತೆ ಅಂತ ಹೋಗಿ ನೀರಲ್ಲಿ ಮುಳುಗ್ಬೇಡಿ, ಅದರಿಂದ ಪಾಪ ಹೋಗಲ್ಲ. ಇನ್ ಸ್ವಲ್ಪ ಉಪ್ಪು ಮೆತ್ಕೊಳ್ಳುತ್ತೆ ಸಮುದ್ರದಲ್ಲಿ, ಅಷ್ಟ್ ಬಿಟ್ರೆ ಏನಿಲ್ಲ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ನಿಜವಾಗ್ಲು ನಾನು ಈ ಒಂದು ಮಹಾವತಾರ್ ಫೌಂಡೇಶನ್ ಬರೋಕ್ ಮುಂಚೆ ನನಗೆ ಯಾವ ಅಗ್ನಿಗಳು ಗೊತ್ತಿಲ್ಲ. ಹೌದೌದು ಇವಾಗ ಸರ್. ನಾನೇನು ಪ್ರಸ್ತುತ ಪಡಿಸಿದೆ ತಮಗೆ, ನನಗೆ ಯಾವ್ದು ಗೊತ್ತಿಲ್ಲ. ಎಲ್ಲಾ ಇದಕ್ಕೆ ಮೂಲ ಕಾರಣ ನಮ್ ರಂಗನಾಥ್ ಗುರುಜಿಗಳು. ಹೌದು ಸರ್. ಅವ್ರು ಗುರುಗಳ ಹೇಳೋದನ್ನ ನಾನು ಗಮನ ಇಟ್ಟು ಕೇಳ್ತೀನಿ. ಒಂದು ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ರೆಕಾರ್ಡಿನ ಕೇಳ್ತೀನಿ. ಕೇಳ್ಬಿಟ್ಟು ಆದ್ಮೇಲೆ ಒಂದ್ಸರಿ ಬರ್ಕೊಂತೀನಿ. ಅವರು ಹೇಳೋದನ್ನ ಒಂದ್ಸರಿ ಬರ್ಕೊಂಡು ಮನನ ಮಾಡ್ಕೊಂತೀನಿ. ಇದೇ ನನಗೆ ದಾರಿ. ಇದು ಬಿಟ್ರೆ ನಾನು ಬೇರೆ ಯಾರು, ಅದಕ್ಕೆ ಹೇಳಿದೆ, ಒಳ್ಳೆ ಗುರುಗಳ ದಾರಿ ಸಿಕ್ಕಿದ್ರೆ ನಮ್ಗೆ ಉನ್ನತವಾದ ಸ್ಥಾನ ಸಿಗುತ್ತೆ, ಒಳ್ಳೆ ಲಭ್ಯ ಆಗುತ್ತೆ ಅಂತ. ಅದನ್ನ ಫಾಲೋ ಮಾಡ್ತಾ ಇದ್ರಿ ನೀವೆಲ್ಲರೂ. ಆ ಗುರುಗಳನ್ನ ಫಾಲೋ ಮಾಡಿ, ಅವ್ರು ಹೇಳ್ದಂಗೆ ನಾವು ನಡೆಯೋಣ. ಅವರ ದಾರಿನೇ ನಮ್ಗೆ ಮೋಕ್ಷಕ್ಕೆ ದಾರಿ ದೀಪ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿದ್ನಲ್ಲ, ಗುರುಗಳು ಇಲ್ಲದೆ ನಾವು ಬರೀ ಗುರಿ ಇಟ್ಕೊಂಡ್ಬಿಟ್ರೆ ಆಗಲ್ಲ. ಹಿಂದ್ಗಡೆ ಗುರು ಪುಷ್ ಮಾಡ್ಬೇಕು ನಮ್ಗೆ. ಈ ನಾಳೆ ಶನಿವಾರ ಒಂದು ಗುರು ಬಗ್ಗೆನೇ ಒಂದು ಹಾಡು ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ ಗುರು ಮಹತ್ವ. ಶನಿವಾರ ಹೇಳಿ ಮೇಡಮ್. ಥ್ಯಾಂಕ್ ಯು. ಇನ್ನೊಬ್ರಿಗೆ ಅವಕಾಶ ಕೊಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಉಮಾದೇವಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ. ಉಮಾದೇವಿ ನಮಸ್ತೆ ಸರ್. ನಮಸ್ತೆ ಸರ್. ಬೆಳಗ್ಗೆ ನಾನು ಕ್ಲಾಸ್ ನೋಡ್ಲಿಲ್ಲ ಸರ್. ಬೆಳಗ್ಗೆ ನಾನು ನಿಮ್ ಕ್ಲಾಸ್ ನೋಡ್ಲಿಲ್ಲ ಬೆಳಗ್ಗೆ ನಾನು, ಟೈಮ್ ಆಯ್ತು ಅಂತ. ನೀವು ಸಂಕಲ್ಪದಲ್ಲಿ ತಂದೆ ಬಗ್ಗೆ ನೀವು ಸರ್ ಹಾಕಿದ್ದು? ಹೌದು ಮೇಡಮ್. ತುಂಬಾ ಚೆನ್ನಾಗಿತ್ತು ಸರ್. ಅದಕ್ಕೆ ಹೌದು ಸರ್. ತಂದೆ ಬಗ್ಗೆ ಅಷ್ಟ ಯಾರು ಅರ್ಥ ಮಾಡ್ಕೊಳಲ್ಲ. ಅದು ನಿಜವಾಗ್ಲು ತಂದೆ ಹೋದ್ಮೇಲೆ ಅದ್ ಬೆಲೆ ಏನು ಅಂತ ಗೊತ್ತಾಗದು. ನೀವು ಹಾಕಿದ್ ತುಂಬಾ ಚೆನ್ನಾಗಿತ್ತು. ಅದು ಇನ್ನೊಂದು ತುಂಬಾ ಇಷ್ಟ ಆಯ್ತು. ಪಕ್ಕದಲ್ಲೇ ನಾವ್ ಹೆಂಡತಿ ಇದ್ರು ಒನ್ ಟೈಮ್ ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದು ಒಂದ್ ಇಷ್ಟ ಆಯ್ತು ಸರ್. ಹೌದು, ನಾವ್ ಎಷ್ಟೋ ಸರಿ ನಾವೇ ಅರ್ಥ ಮಾಡ್ಕೊಂಡ್ರಲ್ಲ ಅವ್ರನ್ನ ಅಲ್ವಾ. ಮಕ್ಳ ಬಗ್ಗೆನೇ ಅವ್ರ ಬಗ್ಗೆನೇ ಹೇಳ್ತೀವಿ, ಅವ್ರ ಬಗ್ಗೆನೇ ಮಾಡ್ತೀವಿ. ಒಂದ್ ಟೈಮ್ ನಾವೇ ಅವ್ರಿಗೆ ಅರ್ಥ ಮಾಡ್ಕೊಂಡಿರಲ್ಲ ಅಂತ ಇತ್ತಲ್ಲ. ಹೌದಲ್ಲ, ಕರೆಕ್ಟ್ ಅನಿಸ್ತು ನನಗೆ ಅದ್ ನೋಡ್ಬಿಟ್ಟು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಈಗಿನ ಮಕ್ಳು ಅದ್ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಮೇಡಮ್, ಇದಕ್ ಮುಂಚೆ ಒಂದ್ ಹಾಕಿದ್ದೆ, ಅದೇ ತಂದೆ ಬಗ್ಗೆನೆ. ಇದು ಒಂದ್ ಹಾಕಿದ್ದೆ. ಯಾಕಂದ್ರೆ ತಂದೆ ಯಾವ್ದು ಹೇಳ್ಕೊಳಕ್ ಆಗಲ್ಲ. ಹೌದು ಸರ್. ಹೇಳೋದಿಲ್ಲ. ಅವ್ರ ಬಾಧೆ ಏನೋ ಅವ್ರು ನೋಡ್ಕೊಂತಾರೆ ಹೊರತು ಮಕ್ಳ ಹತ್ರನು ಚರ್ಚೆ ಮಾಡ್ಕೊಳಕ್ ಆಗಲ್ಲ, ಹೆಂಡತಿ ಹತ್ರನು ಚರ್ಚೆ ಮಾಡ್ಕೊಳಕ್ ಆಗಲ್ಲ. ಕೆಲವೊಂದು ವಿಷಯಗಳು ಅವರೇ ಅದನ್ನ ಅನುಭವಿಸ್ಬೇಕು. ಆದ್ರೆ ಅವ್ರು ಹೋದಾಗ ಗೊತ್ತಾಗುತ್ತೆ ಅವ್ರು ಏನೇನು ಮಾಡ್ತಾ ಇದ್ರು, ಅದಕ್ಕೆ ಎಷ್ಟು ಬೆಲೆ ಇತ್ತು ಅಂತ. ಆದ್ರೆ ಸಮಯ ಮೀರೋಗುತ್ತೆ, ಅದು ಬೇಡ. ಅದೇ ಸರ್, ಅರ್ಥ ಆದಾಗ ಅವರೇ ಇರಲ್ಲ. ಅದು ತುಂಬಾ ಚೆನ್ನಾಗಿತ್ತು ಸರ್. ಪ್ರತಿ ಒಂದು ವರ್ಡ್ ತುಂಬಾ ಚೆನ್ನಾಗಿತ್ತು. ಅದೇ ಎಷ್ಟ್ ಚೆನ್ನಾಗಿದೆ ಅಲ್ಲ ಅನ್ಕೊಂಡೆ ಸರ್. ಅದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹಾಕಿದ್ದಕ್ಕೆ. ಥ್ಯಾಂಕ್ ಯು ಸರ್. ಚೆನ್ನಾಗಾಯ್ತು ಸರ್ ಧ್ಯಾನ ಇವತ್ತೆಲ್ಲ ಚೆನ್ನಾಗಿತ್ತು. ನಮ್ ತಂದೆ ನೆನಪಾಗ್ಬಿಟ್ರು ಸರ್. ಅದ್ ನೋಡ್ಬಿಟ್ರು ನಮ್ ತಂದೆ ನೆನಪಾಗ್ಬಿಟ್ರು ಸರ್ ನನಗೆ. ನಮ್ ತಂದೆನ ಹಾಗೆ ಮಾಡ್ತಿದ್ರಲ್ಲ ಅಂತ ನೆನಪಾಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಹೋಳಿಗೆ ಮಾಡ್ತಾ ಹತ್ರ ಬಂದ್ರು ಮಂಜುಳಾ ಮೇಡಮ್. ಮಾತಾಡಿ, ಆಪ್ಷನ್ ಕೊಡಿ. ಕೊಟ್ಟೆ ಸರ್, ಮಾತಾಡಿ ಮೇಡಮ್. ಕೊನೆ ಮಂಗಳವಾರ ಆಷಾಢ, ಒಳ್ಳೆ ಪೂಜೆಗಳು, ಒಳ್ಳೆ ಊಟ ಇಲ್ಲ. ಆಪ್ಷನ್ ತಗೊಳ್ಳಿ, ಮಾಡ್ಕೊಳ್ಳಿ ಮೇಡಮ್, ನೋಟ್ ಮಾಡ್ಕೊಳ್ಳಿ. ನಾಗರತ್ನಮ್ಮ ಮೇಡಮ್ ಮಾತಾಡ್ತಾವ್ರೆ ಸರ್. ಅಲ್ಲ ಅವ್ರಿಗೆ ಆಪ್ಷನ್ ಕೊಡ್ಬೇಕು. ಓದಿದ್ರಲ್ಲ, ಬುಕ್ ಹೆಸರು ಬೇಕಾಗಿತ್ತು ಸರ್ ಮೇಡಮ್. ಸ್ವಾಧ್ಯಾಯ ಮಾಡಿರೋದು ಬುಕ್ ಹೆಸರೇನು ಅಂತ. ಬೆಳಗ್ಗೆನಾ? ತ್ರಿವಿಧಗಳು. ಅದಲ್ಲೇ ತಗೊಂಡ್ರ ಸರ್ ನೀವು? ಹೌದೌದು.
ನಾನು ಅದೇ ಗೊತ್ತಾಗ್ಲಿಲ್ಲ, ಮೂರರ ಮಹತ್ವ ಅಂತ ಬೇರೆ ಒಂದ್ ಕಡೆ ಬರುತ್ತೆ, ಅದು ಅನ್ಕೊಂಡೆ. ತುಂಬಾ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಓದಕ್ ತಗೊಳ್ಳೋಣ. ಚಿಕ್ಕದು ಮೇಡಮ್ ಬುಕ್ ತುಂಬಾ ಚಿಕ್ಕದು, ವಿಷಯ ಇದೆ. ಆದ್ರೆ ವಿಷಯ ಮಾತ್ರ ತುಂಬಾ ದೊಡ್ಡದು. ಹೌದು, ತುಂಬಾ ಚೆನ್ನಾಗಿದೆ ಸರ್. ಅದೇ ನೀವು ತಂದೆ ಬಗ್ಗೆ ಹಾಕಿದ್ರಲ್ಲ ಸರ್, ಅದು ನನ್ನ ತಂಗಿ ಕೂಡ ನನಗೆ ಒಂದು ಯಾವ್ದಾದ್ರು ಕಳ್ಸಿದ್ಲು. ಅದು ತುಂಬಾ ಲಾಂಗ್ ಆಗ್ಬಿಡುತ್ತೆ ಅಂತ ಹಾಕಿರ್ಲಿಲ್ಲ ನಾನು, ಯಾಕೆಂದ್ರೆ ಈ ಅಶ್ವಿನಿ ಮೇಡಮ್ ಇವಾಗ ಆಗ್ಲೇ ಹಾಕಿದಾರೆ ನೋಡಿ, ಬೇರೆ ಬೇರೆ ವಿಷಯಗಳೆಲ್ಲ ಹಾಕೊಂಡು ತುಂಬ್ಕೊಂಡ್ಬಿಡುತ್ತೆ ಮೊಬೈಲ್, ಎಲ್ಲ ಹುಡ್ಕ ಕಷ್ಟ ಅಂತ ನಾನು ಹಾಕಲ್ಲ. ಅದು ಗೊತ್ತಿತ್ತು ಸರ್, ತುಂಬಾ ಚೆನ್ನಾಗಿದೆ ಸರ್. ಆದ್ರೂ ಒಂದ್ ವಿಷಯ ಹೇಳ್ತೀನಿ ಸರ್, ಒಂದ್ ನಿಮಿಷ. ಯಾವ್ದಾದ್ರು ಗಂಡ ಸತ್ತೋದ್ಮೇಲೆ ಹೆಂಡತಿ ಬೇಕಾದ್ರೆ ಬದುಕ್ಬಹುದಂತೆ, ಹೆಂಡತಿ ಸತ್ತೋದ್ಮೇಲೆ ಗಂಡಸರು ಬದುಕಕ್ಕಾಗಲ್ಲ. ಯಾಕೆ ಅಂತಂದ್ರೆ ಹೆಚ್ಚಿಗೆ ದಿವಸ ಇರಕ್ ಅವ್ರಿಗೆ ಆಗೋದೇ ಇಲ್ಲ. ಇದ್ರ ಮಹತ್ವನೇ ಅದು ಕೂಡ ಅರ್ಥ ಮಾಡ್ಕೊಂಡಿರಲ್ವಲ್ಲ ತಂದೆನಾ, ಅದೇನೆ ಅದು. ಇನ್ನೂ ಅದು ಹೇಳ್ಬೇಕು ತುಂಬಾ ಆಗುತ್ತೆ ಸರ್, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಧನ್ಯವಾದ ಸರ್. ಥ್ಯಾಂಕ್ ಯು ಮಂಜುಳಾ ಮ್ಯಾಮ್. ನಮಸ್ಕಾರ ಸರ್. ನಮಸ್ತೆ. ಬೆಳಗ್ಗೆ ಚೆನ್ನಾಗಿತ್ತು ಸರ್, ಚೆನ್ನಾಗಿ ಪ್ರವಚನ ಕೊಟ್ರಿ. ಹಂಗೂ ನೀವು ಫಾಸ್ಟ್ ಆಗಿ ಹೇಳ್ತಾ ಇದ್ರಿ, ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಿದ್ದೆ. ಯಾಕೆಂದ್ರೆ ಆ ವಿಷಯನೇ ಅಷ್ಟು ಸರ್ ದೊಡ್ಡದಿರೋದನ್ನ ಅಷ್ಟು ಕಮ್ಮಿ ಪೀರಿಯಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಅಂತ ಹೇಳ್ಬಿಟ್ಟು ಅಂತ ನಾನು ಕೇಳಿಸ್ಕೊಂತಾ ಇದ್ದೆ. ಹಂಗಾಗಿ ಸರ್ ನೆನ್ನೆ ದಿವಸ ಸರ್ ಇಟ್ಬಿಟ್ಟು ಧ್ಯಾನ ಕೂತಿದೀನಿ, ಮುಗ್ದೋಗ್ಬಿಟ್ಟೈತ್ ನೆಟ್ಟು. ಹಂಗಾಗಿ ಹಂಗೆ ಮೊಬೈಲ್ ಅಲ್ಲೇ ಆಫ್ ಆಗಿತ್ತು. ನಾನ್ ಹಂಗೆ ಕೂತಿದ್ದೆ, ನಮ್ಮನೆಯವರು ಅಯ್ಯೋ ಮೊಬೈಲ್ ಆಫ್ ಆಗೈತೆ ಅಂತ ಹೇಳ್ಬಿಟ್ಟು ಅಂತ ಬಂದು ಎಚ್ಚರ ಮಾಡಿದ್ರು. ನೆಟ್ಟೆ ಮುಗ್ದೋಗಿತ್ತು ಸರ್, ಹಂಗಾಗಿತ್ತು. ಅದಕ್ಕೆ ಈ ಬ್ಯಾಚ್ ನವ್ನೆಲ್ಲ ನೋಡೋಣ ಅಂತ ಕನೆಕ್ಟ್ ಆದೆ ಸರ್. ಇವತ್ತು ಬೀಗರು ಎಲ್ಲ ಬಂದವ್ರೆ, ಎಲ್ಲ ಜಮೀನ್ ಹತ್ರ ಹೋಗೋರೆ. ಅದಕ್ಕೆ ಅಡಿಗೆ ಆಗ್ಬೇಕು. ಇನ್ ಧ್ಯಾನ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಮೇಲೆ ಕರೆಂಟ್ ಇರಲ್ಲ ಇಲ್ಲಿ ಹಳ್ಳಿ ಕಡೆ. ಅದಕ್ಕೆ ತಳಪ ಹಾಕೊಂಡು ಅಂತ ಹೇಳಿ ಅಡಿಗೆ ಮಾಡಿ ಕೊಡೋಣ ಅಂತ ಬಂದೆ ಸರ್. ಕರ್ತವ್ಯ ಮುಖ್ಯ ಮೇಡಮ್, ಕರ್ತವ್ಯ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ಎಲ್ರು ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಿದಾರೆ. ಹಾಲ್ ಮಾಸ್ಟರ್ಸ್ ಗುಡ್ ಮಾರ್ನಿಂಗ್ ಅಂತ ಮಾಲ್ತಿ ಮೇಡಮ್ ಹಾಕಿದ್ದಾರೆ ಮೇಡಮ್. ಓಕೆ ಓಕೆ, ನೋಡ್ತಾ ಇದ್ದೀನಿ ಎಲ್ಲಾರ್ನು. ಓಕೆ ಮೇಡಮ್, ಥ್ಯಾಂಕ್ ಯು. ಶುಭಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಧಾ ಹೆಗಡೆ ಮೇಡಮ್, ಇನ್ನೊಬ್ಬರಿಗೆ ಅವಕಾಶ ಕೊಡಿ. ಹಾ ಸರ್, ಅವ್ರು ಮಾಡಿದ್ದಾರೆ. ನೀವು ಅನ್ಮ್ಯೂಟ್ ಕೊಡ್ತಾ ಇದೀನಿ, ಅವರು ವಿಡಿಯೋನು ಆನ್ ಮಾಡ್ತಿಲ್ಲ, ಏನ್ ಆಗ್ತಿದೆ ಅಂತಾನು ಗೊತ್ತಾಗ್ತಿಲ್ಲ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಧಾ ಮೇಡಮ್ ಅವರೇ. ಆಯ್ತು, ವಿಡಿಯೋ ಆನ್ ಮಾಡ್ಕೊಳ್ಳಿ. ಏನಿಲ್ಲ ಸರ್, ನಂದೊಂದು ಅಭಿಪ್ರಾಯ ಹೇಳೋಣ ಅಂತ. ಅಂದ್ರೆ ಎಲ್ಲೂ ಸಿಗ್ದಿದ್ದ ಆನಂದ ಇದು ಸಿಗ್ತಾ ಇದೆ ಸರ್. ಇದು ಅದನ್ನು ಮುಖ ತೋರಿಸಿ ಮೇಡಮ್, ನಾವು ಕೃತಜ್ಞರಾಗ್ತೀವಿ. ವಿಡಿಯೋ ಒಂಚೂರು ಆನ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ಅವ್ರಿಗೆ ನೆಟ್ ಪ್ರಾಬ್ಲಮ್ ಇರ್ಬೇಕು, ಅದಕ್ಕೆ ಅವರು ಇದ್ ಮಾಡ್ತಾರೆ. ನೆಟ್ ಪ್ರಾಬ್ಲಮ್ ಇದೆ ಮೇಡಮ್. ಅದು ಮಾತಾಡಿ ಪರವಾಗಿಲ್ಲ, ಹಂಗೆ ಮಾತಾಡಿ. ಆಗ್ತಾ ಇಲ್ಲ, ಎಲ್ಲೂ ಸಿಗ್ದಿದ್ದ ಆನಂದ ಇದ್ರಲ್ಲಿ ಸಿಗ್ತಾ ಇದೆ ಸರ್. ಇದನ್ನು ಇಲ್ಲಿ ನಿಲ್ಲಿಸ್ಬೇಡಿ ಸರ್, ಮುಂದುವರಿಸಿ ಇದನ್ನು. ಥ್ಯಾಂಕ್ ಯು. ಎಲ್ಲಾರ ಅಭಿಪ್ರಾಯ ಒಂದೇ ಆದ್ರೆ ನಿಲ್ಸೋದಿಲ್ಲಮ್ಮ, ಕಂಟಿನ್ಯೂ ಮಾಡ್ತಾ ಇರ್ತೀರಿ ಆದಷ್ಟು. ತುಂಬಾ ಚೆನ್ನಾಗಿದೆ ಸರ್. ಇನ್ನೂ ಎಷ್ಟೋ ಜನರಿಗೆ ಇದು ಸಿಗ್ಬೇಕಾಗಿದೆ. ಇದು ಪ್ರಯತ್ನ ಮಾಡೋಣ, ಎಲ್ಲಾರು ಸೇರಿಸಿ, ಎಲ್ಲಾರು ಬನ್ನಿ. ಇದು ನಾನು ಹೇಳಿದ್ದೀನಿ, ಅನುಭವ ಮಂಟಪ, 21ನೇ ಶತಮಾನದ ಅನುಭವ ಮಂಟಪ. ರಂಗನಾಥ್ ಗುರುಜಿಗಳು ಬಸವಣ್ಣ ಇದ್ದಂಗೆ ನಾವೆಲ್ಲ ಅವರ ಅನುಯಾಯಿಗಳು. ಎಲ್ಲಾರು ಅವ್ರ ಹಿಂದೆ ಹೋಗ್ತಾ ಇರೋಣ. ಎಲ್ಲಾರು ನಮ್ ಜೊತೆಗೂ ಇನ್ನ ಅಷ್ಟು ಜನ ಸೇರಿಸ್ಕೊಳ್ಳೋಣ. ಜೊತೆಗೆ ಎಲ್ಲಾರ ಮನೆಗೂ ಒಂದೊಂದು ಪಿರಮಿಡ್ ಸೇರ್ಸೋಣ. ಇವಾಗ ಹೆಂಗೋ ಒಳ್ಳೆ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದಾವೆ. ಅಲ್ಲಿ ನಾನು ಮಹಾತಾರ್ ಫೌಂಡೇಶನ್ ಹೇಳಿದೀನಿ, ಅವ್ರು ಚಿಕ್ಕ ಚಿಕ್ಕ ಟೇಬಲ್ ಪಿರಮಿಡ್ಸ್ ಎಲ್ಲ ತಂದಿಟ್ಟವ್ರೆ. ಯಾರಿಗ ತರಿಸ್ಕೊಳ್ಳಿ, ಇಲ್ಲ ನಿಮಗ್ ಬೇಕಾದ್ರೂ ನೀವು ತರಿಸ್ಕೊಳ್ಳಿ. ಚಿಕ್ಕ ಚಿಕ್ಕ ಪಿರಮಿಡ್ಸ್ ತುಂಬಾ ನಿಮ್ಗೆ ಕಮ್ಮಿ ಬೆಲೆಯಲ್ಲೇ ಸಿಗ್ತದೆ, ಜಾಸ್ತಿ ಏನಿಲ್ಲ. ಒಂದ್ 10 ತಗೊಬಂದ್ ಇಟ್ಕೊಂಡು ಒಂದ್ 10 ಜನಕ್ಕೆ ನೀವು ಅದನ್ನ ಕೊಡುವಂತದ್ದು. 100-150 ರೂಪಾಯಿ ಒಳಗಡೆ ಇರ್ಬೋದು ಅಂತ ಅನ್ಕೊಂತೀನಿ ನಾನು. ಚಿಕ್ಕ ಚಿಕ್ಕ ಪಿರಮಿಡ್ಸ್, ಟೇಬಲ್ ಪಿರಮಿಡ್ಸ್. ಆಮೇಲೆ ಇನ್ನ ಸ್ವಲ್ಪ ದೊಡ್ಡದು ಕ್ರಿಸ್ಟಲ್ ಪಿರಮಿಡ್ಸ್, ಈ ತರ ಇದೆ. ಒಂದೊಂದ್ ಹಂಚಿ, ಆಮೇಲೆ ಅವ್ರು ಅದರಿಂದ ಒಳ್ಳೇದ್ ಮಾಡ್ಕೊಂಡು ಇನ್ನೊಬ್ರು 4 ಜನಕ್ಕೆ ಅವ್ರು ಹಂಚಲಿ. ನಮ್ಮ ಬಳಗ ದೊಡ್ಡದಾಗ್ಲಿ. ನಮ್ಮ ಬಳಗ ದೊಡ್ಡದಾದ್ರೆ ಅದೇ ನಾವು ನಮ್ಮ ರಂಗನಾಥ್ ಗುರುಗಳಿಗೆ ಸಲ್ಲಿಸುವಂತ ಕೃತಜ್ಞತೆ ಅಷ್ಟೇ. ಥ್ಯಾಂಕ್ ಯು. ಆಯ್ತು ಸರ್, ಆಯ್ತು ಸರ್, ಧನ್ಯವಾದ ಸರ್. ಧನ್ಯವಾದ ಮೇಡಮ್. ಸಂಪೂರ್ಣಗೊಳಿಸೋಣ.
ಓಕೆ ಸರ್, ಇನ್ಯಾರನ ಹ್ಯಾಂಡ್ ರೈಸ್ ಮಾಡ್ತೀರಾ ಮಾಸ್ಟರ್ಸ್? ಯಾರಿಲ್ಲ, 1 ಗಂಟೆ ಆಯ್ತು, ಹೋಗ್ಬಿಟ್ಟು ಸಮಯ ಆಯ್ತು, ಸಂಪನ್ನಗೊಳಿಸ್ತೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಇಷ್ಟೊತ್ತು ಧ್ಯಾನ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ 3 ಗಂಟೆ ಬ್ಯಾಚ್ ಅಲ್ಲೂ ಬಂದ್ ಸೇರ್ಕೊಳ್ಳಿ, ಜಾಯಿನ್ ಆಗಿ. ಅಲ್ಲೂ ಒಳ್ಳೊಳ್ಳೆ ಇದಿರುತ್ತೆ, ಅಭಿಪ್ರಾಯಗಳಿರುತ್ತೆ, ಅದನ್ನು ತಿಳ್ಕೊಳ್ಳೋಣ. ಯಾಕೆಂದ್ರೆ ಒಂದೇ ಬುಕ್ ಓದಿದ್ರೆ ಬುಕ್ ಓದಿದ್ರೆ ದಿನಗಳು ಬೇಕಾಗತ್ತೆ. ಆದ್ರೆ ಒಬ್ರು ಪಾಠ ಮಾಡೋದನ್ನ, ಒಬ್ರು ಅನುಭವ ಹೇಳ್ತಾ ಇರೋದನ್ನ ಕೇಳಿದ್ರೆ ದಿನಕ್ಕೊಂದ್ 10 ಬುಕ್ ಓದಷ್ಟು ಅನುಭವ ನಮಗೂ ಸಿಗತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲಾ ಕ್ಲಾಸಲ್ಲೂ ಜಾಯಿನ್ ಆಗಿ ಅವ್ರು ಹೇಳೋದನ್ನೆಲ್ಲ ಒಂದ್ ಸ್ವಲ್ಪ ಸ್ವಾಧ್ಯಾಯ ಮಾಡ್ಕೊಳ್ಳೋಣ, ಹಾಗೆ ಒಳ್ಳೆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿ ವರ್ಗದವರು ನಮ್ಗೆ ಇಷ್ಟೊತ್ತು ಧ್ಯಾನಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಒಂದು ಕೃತಜ್ಞತೆಗಳನ್ನ ಹೇಳ್ತಾ ಒಂದು ಚಪ್ಪಾಳೆ ತಟ್ಟೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ವೆಂಕಟರಮಣ್ ಸರ್ ಅವರು ಒಂದು ಟೈಮ್ ನ ನಮಗಾಗಿ ಮೀಸಲಿಟ್ಟು ಅವರು ನಾವ್ ಯಾರ್ ಧ್ಯಾನ ಮಾಡ್ತಿದೀವಿ, ಏನು ಹೇಗೆ ಅಂತ ಅವ್ರು ಎಷ್ಟು ಕ್ಲೀನ್ ಆಗಿ ಯಾರ್ಯಾರು ಏನೇನ್ ತಪ್ಪು ಮಾಡ್ತಿದೀವಿ ಅಂತ ಅವ್ರು ಅಲ್ಲಲ್ಲೇ ತಿದ್ದಿ ನಮ್ಗೆ ದಾರಿ ತೋರಿಸ್ತಾ ಇದಾರೆ. ಅವ್ರಿಗೂ ಒಂದು ನಮಸ್ಕಾರ ಹೇಳ್ತಿದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ ಕಡೆ ಎಲ್ಲಾರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಅವರೆಲ್ಲ ನಮ್ಗೆ ಮೆಸೇಜ್ಗಳು ಹಾಕ್ತಾರೆ, ಅವ್ರ ಪರವಾಗಿ ಮತ್ತೆ ವಿಡಿಯೋಗಳಲ್ಲಿ ಅವ್ರು ನಿಮ್ಗೆ ನಮಸ್ಕಾರ ಹೇಳ್ತಿರ್ತಾರೆ. ಹಾಗಾಗಿ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಹಾ ಅವತಾರ್ ಫೌಂಡೇಶನ್ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮನ ಸಂಪನ್ನಗೊಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.